Hello friends, welcome back again. My Desk Meet ಅನ್ನೋ ಡ್ರಾಮಾನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 9 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲ, ಇವತ್ತಿನ ಈ ಇಂಟ್ರೆಸ್ಟಿಂಗ್ 10th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ವಾಟ್ಸ್ಆಪ್ ಮುಖಾಂತರ ಕೂಡ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಬನ್ನಿ ಇವತ್ತಿನ 10th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ಪಟ್ನ ಫೆರಲ್ ಅಲ್ಲೇ ನೋಡಿರ್ತೀವಿ. ನಾನು ನೀನು ಒಂದೇ ಕಾಲೇಜಲ್ಲಿ ಓದ್ಬೇಕು ಅಂದ್ರೆ ನೀನ್ ಇವಾಗಿಂದನೇ ಓದಕ್ಕೆ ಶುರು ಮಾಡ್ಬೇಕು, ಸ್ವಲ್ಪ ಕಷ್ಟಪಟ್ಟು ಓದ್ಬೇಕು ಅಂತೆಲ್ಲ ಹೇಳಿದಾಗ ಹೀರೋಯಿನ್ ಕೂಡ ಸರಿ ಆಯ್ತು ನಾನು ಕಷ್ಟಪಟ್ಟು ಓದ್ತೀನಿ ಅಂತ ಹೇಳ್ತಾಳೆ. ಇವ್ರ ಪಾಡಿಗೆ ಇವರಿಬ್ರು ಮಾತಾಡ್ಕೊಂಡು ಅಲ್ಲಿಂದ ಹೊರಟೋದ್ರು. ಬಟ್ ಶನ್ಸಿಗೆ ಏನ್ ಅರ್ಥ ಆಗ್ತಲ್ಲ, ಇವ್ರಿಬ್ರು ಇಡಕ್ ಜೊತೆಗೆ ಹೋಗ್ತಾ ಇದಾರೆ ಅಂತ. ಎಲ್ಲಿದ್ದಾರೆ ಏನೋ ತಿನ್ನೋ ಅವ್ನ್ಗೆ ಗೊತ್ತಿಲ್ವಲ್ಲ. ನೋಡೋಣ ಮುಂದಕ್ಕೆ. ಈಗ ಮನೆಗ್ ಬಂದಿರೋ ಹೀರೋಯಿನ್ ಇವತ್ತಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಎಲ್ಲಾ ಬುಕ್ಸ್ ನ ಮುಂದ್ಗಡೆ ಇಟ್ಕೊಂಡು ಕೂತಿರ್ತಾಳೆ. ಇಂಗ್ಲಿಷು, ಚೈನೀಸು, ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ ಎಲ್ಲಾ ಬುಕ್ಸ್ ಇಟ್ಕೊಂಡು ಎಲ್ಲದನ್ನು ಓದ್ಬಿಡ್ತೀನಿ, ಎಲ್ಲ ಒಂದೇ ಸತಿ ಮಾರ್ಕ್ಸ್ ತಗೊಂಡ್ಬಿಡ್ತೀನಿ ಅಂತ ಕೂತಿರ್ತಾಳೆ. ಇನ್ನೊಂದ್ ಕಡೆ ನಮ್ಮ ಹೀರೋನ ತೋರಿಸ್ತಾರೆ. ಅವನು ಇವತ್ತು ನಮ್ಮ ಹೀರೋಯಿನ್ ಅವಳು ಗೆದ್ದು ಕೊಟ್ಟಿದ್ಲಲ್ಲ ಪ್ಲೇ ಸ್ಟೇಷನ್, ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ತುಂಬಾ ಸಂತೋಷ ಪಡ್ತಾನೆ. ಪ್ಲಸ್ ಅದನ್ನ ಅವನ ಪರ್ಸನಲ್ ಡೈರಿಯಲ್ಲಿ ಅಂದ್ರೆ ಫೋನ್ ಅಲ್ಲಿ ಅವ್ನು ಫೀಡ್ ಮಾಡ್ಕೊಳ್ತಾನಲ್ಲ, ಅದ್ರ ಫೋಟೋನ ಹಿಡಿದಾಕ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಇವತ್ತು ನನ್ಗೆ ಇದನ್ನ ಗಿಫ್ಟ್ ಆಗಿ ಕೊಟ್ಲು ಅಂತ ತುಂಬಾ ಖುಷಿಯಾಗಿ ಅದನ್ನ ಪೋಸ್ಟ್ ಮಾಡ್ತಾನೆ. ಮತ್ತೆ ಇಲ್ಲಿ ಕೆಳಗಡೆ ಇವಳು ಪಲ್ಟಿ ಹಾಕಿ ಓದ್ತಾ ಇರೋದನ್ನ ನೋಡ್ಬೇಕು. ಅದು ಇಂಗ್ಲಿಷ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಮೇಡಮ್ ಇಂಗ್ಲಿಷ್ ಅಲ್ಲಿ ಬರ್ದಿರೋ ವರ್ಡ್ಸ್ ನೆಲ್ಲ ಹೇಳಿ ಪ್ರೊನೌನ್ಸ್ ಮಾಡಕ್ಕೆ ಶುರು ಮಾಡ್ಬಿಟ್ಲು. ಅದನ್ನ ಓದ್ತಾ ಇದ್ರೆ ಕೇಳಿಸ್ಕೊಳ್ತಾರ ಅವ್ರ ಅಪ್ಪ ಅಮ್ಮಗೆ ಸಖತ್ ಶಾಕು. ಇದೇನಾಯ್ತು ನಮ್ಗೆ ಲಿಟಲ್ ಕಿಂಗ್ ಕಾಂಗ್ ಇವತ್ತು ಅವಳಗೋಳೆ ಬುಕ್ ಎತ್ಕೊಂಡು ಓದ್ತಾ ಇದ್ದಾಳೆ. ಯಾಕೆ ಅವಳಿಗೆ ಮೈ ಹುಷಾರಿಲ್ಲ, ಫಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಚೆಕ್ ಮಾಡಿಸ್ಬೇಕು ಅಂತ ಅವ್ರ ಒಂದ್ ಕಡೆ ಗುಸ್ಗುಸ ಅಂತ ಮಾತಾಡ್ಕೊಂತಾ ಇರ್ತಾರೆ. ಆದ್ರೆ ಇವಳು ಇವತ್ತು ಎತ್ಕೊಂಡಿರೋ ಶಪಥನ ಬಿಡಲ್ಲ ಅಂತ ಹೇಳಿ ಆ ಬಾಲ್ಕನಿ ಕಡೆನೆ ಜೋರಾಗಿ ಆ ವರ್ಡ್ಸ್ ನ ಪ್ರೊನೌನ್ಸ್ ಮಾಡ್ತಾ ಇದ್ದಾಳೆ, ಇಂಗ್ಲಿಷ್ ವರ್ಡ್ಸ್. ಬಟ್ ಅವಳಿಗೆ ಸರಿಯಾಗಿ ಬರ್ತಾ ಇಲ್ಲ. ಇದೆಲ್ಲ ಮೇಲಿರೋ ನಮ್ ಹೀರೋಗೆ ಕೇಳಿಸ್ತಾನೆ ಇರುತ್ತೆ. ಅಯ್ಯೋ ಇವಳೇನು ಈ ತರ ಓದ್ತಾ ಇದ್ದಾಳೆ ಇಂಗ್ಲಿಷ್ ನ, ಇವಳು ಓದೋದನ್ನ ಕೇಳಿಸ್ಕೊಂಡ್ರೆ ನಾನ್ ಮರ್ತೋಗ್ತೀನೇನೋ ಅಂತ ಹೇಳಿ ಹೀರೋಯಿನ್ ಗೆ ಮೆಸೇಜ್ ಮಾಡ್ತಾನೆ. ನೀನ್ ಓದೋದ್ ನೋಡಿದ್ರೆ ನನ್ಗೆ ಭಯ ಆಗುತ್ತೆ, ಬುಕ್ ತಗೊಂಡ್ ಮೇಲೆ ಬಾ ಅಂತ. ಅದನ್ನ ನೋಡಿ ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಏನೋ ಜಿನ್ಹಾನ್ ನನ್ನ ಕರಿತಿದ್ದಾನ ಅವ್ರ ಮನೆಗೆ ಕಂಬೈನ್ ಸ್ಟಡೀಸ್ ಮಾಡೋದಕ್ಕ. ಅಯ್ಯೋ ಇಂತ ಅದೃಷ್ಟ ಯಾರಿಗ್ ಸಿಗುತ್ತೆ, ಇನ್ಮೇಲೆ ನಾನು ಜೊತೆಗೆ ಓದ್ಕೋಬಹುದಾ ಅಂತ ಹೇಳಿ ಫುಲ್ ಖುಷಿ ಆಗ್ಬಿಟ್ಲು. ಇವಳು ಇತರ ಕೋತಿತರ ಎಗುರ್ತಾ ಇರೋದನ್ನ ನೋಡಿ ಅವ್ರ ಅಪ್ಪ ಅಮ್ಮಗೆ ಶಾಕ್ ಆಗೋಯ್ತು. ಇವಳಿಗೇನ್ರಿ ನಿಜವಾಗ್ಲೂ ಮೆಂಟಲ್ ಹಿಡಿದ್ಬಿಟ್ಟಿದ್ಯಾ ಹೆಂಗೆ? ಒಂದೊಂದ್ಸತಿಗೆ ಒಂದೊಂದ್ ರಿಯಾಕ್ಷನ್ ಕೊಡ್ತಾಳೆ, ಒಂದೊಂದ್ಸತಿ ಒಂದೊಂದ್ ಅವತಾರ ಪಡ್ತಾಳೆ ಅಂತ. ಅದಾದ್ಮೇಲೆ ಅವಳು ಸರಿ ಓದ್ಕೊಳ್ಳೋಣ ಅಂತ ಹೇಳಿ ಮೇಲೆ ಹೀರೋ ಮನೆಗೆ ಹೋಗಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಇಲ್ಲಿ ನಮ್ ಹೀರೋ ಯಾವಾಗ ಅವ್ಳು ಬರ್ತಾನೋ ಅಂತ ವೇಟ್ ಮಾಡ್ಕೊಂಡಿದ್ದಿರ್ತಾನೆ. ಫೋನ್ ಅಲ್ಲಿ ಆ ಕ್ಯಾಮ್ರಾನೇ ನೋಡ್ತಾ ಇರ್ತಾನೆ. ಆಲ್ರೆಡಿ ಇವನಲ್ಲಿ ಒಂದು ಲವ್ ಸ್ಟಾರ್ಟ್ ಆಗಿದೆ ಅನ್ನೋ ತರನೇ ಇರುತ್ತೆ. ಯಾವಾಗ ಕಿಂಗ್ ಕಾಂಗ್ ಬರ್ತಾಳೋ ನೋಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅವಳೀಗ ಬಂದು ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡಿದ್ಲು. ಅವಳು ಫುಲ್ ಖುಷಿಯಾಗಿದ್ದಾಳೆ, ಅವಳ ಮುಖದಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ. ಇವನ್ಗೂ ಖುಷಿನೇ. ಬಟ್ ಯಾವಾಗ ಅವ್ನು ಡೋರ್ ಓಪನ್ ಮಾಡ್ತಾನೋ ಆ ಕ್ಷಣ ಕಂಪ್ಲೀಟ್ ಆಗಿ ಅವ್ನ ಎಕ್ಸ್ಪ್ರೆಷನ್ ಚೇಂಜ್ ಆಗೋಯ್ತು. ಮತ್ತೆ ಅದೇ ಆರೋಗ್ಯಂಟ್ ಜಿನ್ಹಾನ್ ತರನೇ ತೋರಿಸ್ಕೊಳ್ತಾನೆ. ಸ್ಟ್ರೇಟ್ ಆಗಿ ಬಂದವನು ಒಂದ್ ಚೇರ್ ಮೇಲೆ ಕುತ್ಕೊಂಡು ಬಾಬಾ ನೀನ್ ಕೂಡ ನನ್ ಮುಂದ್ಗಡೆ ಕುತ್ಕೋ, ಬುಕ್ ತೆಗಿ ಓದು ಅಂತ ಹೇಳ್ತಾನೆ. ಅಂದ್ರೆ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ಸ್ ಎಲ್ಲ ಸರಿಯಾಗಿ ಬರ್ತಾ ಇಲ್ವಲ್ಲ, ಅದೆಲ್ಲ ಹೇಳ್ಕೊಡ್ತೀನಿ ಅಂದಾಗ ಇವಳು ನಿಜವಾಗ್ಲೂ ನೀ ನನ್ಗೆ ಹೇಳ್ಕೊಡ್ತೀಯಾ, ನನ್ ಕೇಳಿದ್ ನಂಬಕ್ಕೆ ಆಗ್ತಿಲ್ಲ, ನಿಜವಾಗ್ಲೂ ಯಾವ್ದೋ ಕನ್ಸಿಲ್ ಲೋಕದಲ್ಲಿ ಇರೋ ತರ ಇದೆ ಅಂದಾಗ ಸಾಕ್ ಕಂತೆ ಪುರಾಣ ನಿಲ್ಲಿಸ್ಬಿಟ್ಟು ಫಸ್ಟ್ ಟೆಕ್ಸ್ಟ್ ಬುಕ್ ತೆಗಿ ಅಂತ ಹೇಳ್ತಾನೆ. ಇವನ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವೊಂದು ವರ್ಡ್ಸ್ ನೆಲ್ಲ ಮಾರ್ಕ್ ಮಾಡ್ಬಿಟ್ಟು ಈ ಪ್ರೊನೌನ್ಸಿಯೇಷನ್ಸ್ ಎಲ್ಲ ನಿನ್ಗೆ ಸರಿಯಾಗಿ ಬರ್ತಾ ಇಲ್ಲ, ನಾನು ಹೇಳೋ ತರ ನೀನು ರಿಪೀಟ್ ಮಾಡು ಅಂತ ಹೇಳ್ತಾನೆ. ಇವಾಗ ಅದನ್ನ ಕೇಳಿಸ್ಕೊಳ್ಳಿ. ಸಖತ್ ಕಾಮಿಡಿ ಆಗಿದೆ ಅಲ್ವಾ? ಇವ್ನ ಎಷ್ಟತಿ ಹೇಳ್ಕೊಟ್ರೆ ಕೂಡ ಅವಳದನ್ನ ಸರಿಯಾಗಿ ಪ್ರೊನೌನ್ಸ್ ಮಾಡ್ತಾ ಇಲ್ಲ. ಮುಖ್ಯವಾಗಿ ಇಂಗ್ಲಿಷ್ ನ ನೀನ್ ಆತರ ಪ್ರೊನೌನ್ಸ್ ಮಾಡಿಲ್ಲ ಅಂತಂದ್ರೆ ಎಲ್ಲರೂ ನಗದ್ ಬಿಡ್ತಾರೆ. ಸೊ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ನಾನು ಹೇಳ್ಕೊಟ್ರ ತರ ಪ್ರೊನೌನ್ಸ್ ಮಾಡು, ಚೆನ್ನಾಗಿ ಓದು ಅಂದಾಗ ಅವಳಂತಾಳೆ ನನ್ಗೆ ಅದು ಯಾಕೋ ಬರ್ತಾನೆ ಇಲ್ಲ, ಬಾಯ್ ಒಳಗಡೆ ವರ್ಡ್ಸ್ ಹೋಗ್ತಾನೆ ಇಲ್ಲ. ಈ ಚೆನ್ನಾಗಿ ಚೈನೀಸ್ ಅಂದ್ರೆ ಮ್ಯಾಂಡರಿನ್ ಮಾತಾಡಿ ನನ್ಗೆ ಇಂಗ್ಲಿಷ್ ವರ್ಡ್ಸ್ ಎಲ್ಲ ನಾಲ್ಗೆ ಮೇಲೆ ಕುತ್ಕೊಂತಾನೆ ಇಲ್ಲ, ಆದ್ರೂ ಟ್ರೈ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಹೀರೋ ಕೂಡ ಆದಷ್ಟು ಅವ್ನಿಗೆಲ್ಲ ಹೇಳ್ಕೊಟ್ಟಿರ್ತಾನಲ್ಲ, ಅದನ್ನ ನೈಟ್ ಎಲ್ಲ ಅವಳು ನಿದ್ದೆ ಮಾಡದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾಳೆ. ನೆಕ್ಸ್ಟ್ ಡೇ ಸ್ಕೂಲಲ್ಲೂ ಅಷ್ಟೇ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೂಡ ಅದೇ ಪ್ರೊನೌನ್ಸಿಯೇಷನ್ಸ್ ನ ಸ್ಪೆಲ್ಲಿಂಗ್ಸ್ ನ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಯಾಕಂದ್ರೆ ಹೀರೋ ಇವತ್ತು ನೀನ್ ಬಂದು ನನ್ನ ಹತ್ರ ಹೇಳ್ಬೇಕು ಅಂತ ಕೇಳಿರ್ತಾನೆ. ಈ ತರ ಹಿಂದ್ಗಡೆಯಿಂದ ಶೆನ್ಸೆ ಬಂದ್ಬಿಟ್ಟು ಅಯ್ಯೋ ಇವತ್ತೇನು ಇಂತ ದೊಡ್ಡ ಅದ್ಭುತನ ನೋಡ್ತಾ ಇದೀನಿ, ನೀನ್ ಓದ್ತಾ ಇದೀಯಾ, ಅದ್ರಲ್ಲೂ ಮುಖ್ಯವಾಗಿ ಇಂಗ್ಲಿಷ್ ನ ಅಂತ ಕೇಳಿದಾಗ ಅವಳಂತಾಳೆ ಹೌದು ಜಿನ್ಹಾನ್ ನನ್ಗೆ ಇದನ್ನೆಲ್ಲ ಹೇಳ್ಕೊಟ್ಟ, ಇವತ್ತು ಅವನ ಹತ್ರ ನಾನು ಇದನ್ನೆಲ್ಲ ಒಪ್ಪಿಸ್ಬೇಕು, ಒಪ್ಸಿಲ್ಲ ಅಂತಂದ್ರೆ ನನ್ಗೆ ಅವಮಾನ ಆಗೋದು ಅಂತ ಕೂಡ ಹೇಳ್ದ. ಆಮೇಲೆ ನೀನ್ ಬೈಸ್ಕೊಳತ್ರ ನನ್ ಕೈಲಿ ಬೈಸ್ಕೊಳಕ್ ಆಗೋದಿಲ್ಲಪ್ಪ, ನಾನು ಓದ್ಬೇಕು ಅಂತ ಹೇಳಿ ಅವಳ ಪಾಡ್ಗಳಂಗೆ ಬುಕ್ ತಗೊಂಡು ಹೊಟ್ಟೋದ್ಲು. ಅವಳು ಅವ್ನಿಗೆ ಶೇಪ್ ಔಟ್ ಮಾಡ್ಬಿಟ್ಟು ಹೋಗಿದ್ದಾಳೆ ಅಂತ ಅವ್ನಿಗೆ ಗೊತ್ತಿದ್ರೆ ಕೂಡ ಅದನ್ನ ನಂಗೆ ಅಸಾಲ್ಟ್ ಆಗಿ ಓದ್ಬಿಟ್ಟು ಹೋದ. ಇವಾಗ ಸ್ಕೂಲ್ ಮುಗಿಸ್ಕೊಂಡ್ ಮನೆಗ್ ಬಂದ್ಮೇಲೆನೂ ಅಷ್ಟೇ ಅವ್ರಮ್ಮ ಅವಳಿಗೆ ಊಟ ಹಾಕೊಟ್ಟಿರ್ತಾಳೆ. ಇವಳು ಗಬ ಅಂತ ತಿಂತಾ ಇರ್ತಾಳೆ. ಯಾಕಂದ್ರೆ ಅವ್ನು ಆಲ್ರೆಡಿ ಮೆಸೇಜ್ ಮಾಡ್ಬಿಟ್ಟ ಓದ್ಕೊಳಕ್ಕೆ ಬಾ ಅಂತ. ಸೊ ಬೇಗ ತಿನ್ಬಿಟ್ಟು ಅಮ್ಮ ನನ್ ಫ್ರೆಂಡ್ ಜೊತೆ ಓದ್ಕೊಳ್ಳೋದಕ್ಕೆ ಕಂಬೈನ್ ಸ್ಟಡೀಸ್ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಟೋದ್ಲು. ಅದನ್ನ ನೋಡಿ ಅವ್ರ ಪೇರೆಂಟ್ಸ್ ಗೆ ಸಖತ್ ಶಾಕು. ನಿಜವಾಗ್ಲೂ ಓದಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ಹೆಂಗೆ ಚಿಕ್ಕ ವಯಸ್ಸಿಂದ 1000 ಸತಿ ಹೇಳಿರ್ತೀವಿ, ಅವಳು ಕಿವಿ ಕೂಡ ಹಾಕೊಂಡಿಲ್ಲ, ಆದ್ರೆ ಇವಾಗ ಓದ್ತಾ ಇದ್ದಾಳ, ಹೋಗ್ಲಿ ಬಿಡು ಅದು ಒಂದ್ ಕಡೆ ಸಂತೋಷನೇ ಅಂತ ಹೇಳ್ತಾರೆ. ಇವಳು ಸ್ಟೇಟಿಗೆ ಅವಳ ರೂಮ್ಗೆ ಹೋಗಿ ಅವರಪ್ಪ ಅವಳಿಗೋಸ್ಕರ ಬರ್ಡೇಗೆ ಒಂದು ಡೈರಿನ ಕೊಟ್ಟಿರ್ತಾರೆ. ಅದನ್ನ ಇವಾಗ
ಯೂಸ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ದಾಳೆ. ಜಿನ್ಹಾನ್ ಜೊತೆ ಓದ್ಕೊಳ್ತಾ ಇರೋದಕ್ಕೆ ಅವ್ರ ಅಮ್ಮ ಕೂಡ ಬರ್ಡೇಗೆ ಒಂದು ಕಾಸ್ಟ್ಲಿ ಪೆನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ, ಅದನ್ನ ಇವಾಗ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಜೊತೆಗೆ ತಲೆಗೊಂದು ಬ್ಯಾಂಡು, ಇನ್ಮೇಲೆ ನಾನು ಚೆನ್ನಾಗಿ ಓದ್ತೀನಿ ಅಂತ ಅದನ್ನ ಹಾಕೊಂಡೋಗಿ ಹೀರೋ ಮುಂದ್ಗಡೆ ಕೂತ್ಕೊಂಡು ಗುಡ್ಗಲ್ ತರ ಸೈಲೆಂಟ್ ಆಗಿ ಕೂತಿರ್ತಾಳೆ. ಇವಾಗಿಂದ ನಾನು ಚೆನ್ನಾಗಿ ಓದ್ತೀನಿ ಅಂತ, ನನ್ನ ಹತ್ರ ಚೆನ್ನಾಗಿ ಓದಿದ್ರೆ ತಾನೆ ನಾನು ನೀನು ಒಂದೇ ಕಾಲೇಜ್ಗೆ ಹೋಗಕ್ಕಾಗೋದು ಅಂತಲ್ಲ ಅವಳು ಅಂದಾಗ ಅವನಂತಾನೆ, ಹೌದು ಇವಾಗಿಂದ ನೀನು ಕಷ್ಟಪಟ್ಟು ಓದ್ಬೇಕು, ಇನ್ಮೇಲೆ ನಾನೇ ನಿನ್ಗೆ ಟ್ಯೂಟರ್ ಆಗಿರ್ತೀನಿ, ಇಬ್ರು ಜೊತೆಗೆ ಓದೋಣ, ನೀನು ಒಳ್ಳೆ ಮಾರ್ಕ್ಸ್ ತೆಗಿಯೋದು ಪಾಸ್ ಆಗೋದು ನನ್ ಜವಾಬ್ದಾರಿ ಅಂತ ಹೇಳಿದಾಗ ಇವಳ್ಗ ನಿಜವಾಗ್ಲೂ ಇದೆಲ್ಲ ನನ್ ಭ್ರಮೆನಾ ಅಥವಾ ನಿಜವಾಗ್ಲೂ ನಡೀತಾ ಇದೆಯಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತೆ ಅದೇ ಭ್ರಮೆ ಲೆಕ್ಕಕ್ಕೆ ಹೋದಾಗ ಇವ್ನಿಗೆ ಟೆನ್ಷನ್ ಆಗೋಯ್ತು. ಸಾಕು ಕಣ್ಸ್ಕಾಣಿದ್ದು ಫಸ್ಟ್ ಮುಂದ್ಗಡೆ ಕುತ್ಕೊಂಡು ಓದು ಅಂತ ಹೇಳಿ ಬುಕ್ಸ್ ನ ತೆಗಿಯಕ್ಕೆ ಹೇಳ್ತಾನೆ. ಇವತ್ತು ಬಯಾಲಜಿನ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಬಯಾಲಜಿ ಬುಕ್ ನ ತೆಗಿ ಅಂತ ಹೇಳಿದ್ರೆ ಮೇಡಮ್ ಗಾತ್ರ ಒಂದು ಸಬ್ಜೆಕ್ಟ್ ಇದೆಯಾ ಅಂತಾನೆ ಡೌಟ್, ಆತರ ಕೂಡ ಇದೆ ಸಬ್ಜೆಕ್ಟ್ ಅಂತ ಕೇಳ್ತಾಳಮ್ಮ. ತಾಯಿ ಫಸ್ಟ್ ಬುಕ್ ಓಪನ್ ಮಾಡು ಅಂತ ಹೇಳಿ 9th ಚಾಪ್ಟರ್ ಗೆ ಹೊಟ್ಟೋಗಿರ್ತಾನೆ. ಆತರ ಒಂದು ಸಬ್ಜೆಕ್ಟ್ ಇದೆಯಾ ಅಂತಾನೆ ಅವಳಿಗೆ ಡೌಟ್. ಅಂದ್ರೆ ಈಗ ಡೈರೆಕ್ಟ್ ಆಗಿ 9th ಲೆಸನ್ ಅಂತ ಹೇಳಿ ಶಾಕ್ ಆಗ್ಬಿಟ್ಲು. ಫಸ್ಟ್ ಇಂದ ಹೇಳ್ಕೊಟ್ಟಿರ್ತಾನೆ, ಅವಳಿಗೂ ಅರ್ಥ ಆಗೋದು. ಸೊ ಅವ್ನಿಗೆ ಗೊತ್ತಿದ್ರುನು ಸರಿ ಆಯ್ತು ನಿನ್ಗೋಸ್ಕರ ನಾನು ಫಸ್ಟ್ ಇಂದ ಹೇಳ್ಕೊಡ್ತೀನಿ ಅಂತ ಫಸ್ಟ್ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತಾನೆ. ನಿಜವಾಗ್ಲೂ ಈ ತರ ಒಂದು ಟ್ಯೂಟರ್ ಯಾರಿಗೂ ಸಿಗ್ತಾರ? ಅವನು ಪಾಪ ಇಂಟ್ರೆಸ್ಟ್ ಇಂದ ಹೇಳ್ಕೊಡ್ಬೇಕು ಅಂತ ನೋಡಿದ್ರೆ ಆ ಮೆಂಟಲ್ ಅವನ ನೋಡ್ಕೊಂಡು ಈ ಅಂತ ನಗ್ತಾ ಇರ್ತಾಳೆ. ಅಷ್ಟೇ ಅಲ್ದೆ ಅವ್ನ ಕಡೆ ಗಮನ ಕೊಡದೆ ಅವ್ನ ಸುತ್ತ ಏನಿದೆ, ಅವ್ನ ಮನೇಲಿ ಏನೇನ್ ಇಟ್ಟಿದ್ದಾನೆ ಅಂತ ಎಲ್ಲದನ್ನು ನೋಡ್ತಾ ಇರ್ತಾಳೆ. ಅವ್ನ ಫೋಟೋಸ್ ಮತ್ತೆ ಅವ್ನ ತರದ ಆನಿಮೇಟೆಡ್ ಗೊಂಬೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡ್ತಾ ಇರ್ತಾಳೆ. ಹೀರೋಗೆ ಕೂಡ ಗೊತ್ತಾಗೋಯ್ತು, ಮುಖ್ಯವಾಗಿ ಅಲ್ಲೊಂದು ಫೋಟೋ ಯೂನಿಫಾರ್ಮ್ ಹಾಕೊಂಡಿದ್ದಾನೆ, ಅದ್ ಏನ್ ಯೂನಿಫಾರ್ಮ್ ಅಂತ ಗೊತ್ತಿಲ್ಲ, ಆದ್ರೆ ಇನ್ನಷ್ಟು ಹ್ಯಾಂಡ್ಸಮ್ ಆಗಿರ್ತಾನೆ. ಅದನ್ನೇ ಬಾಯ್ ತಕ್ಕೊಂಡು ನೋಡ್ತಾ ಇರೋದನ್ನ ಇವನು ಗಮನಿಸ್ಬಿಟ್ಟ. ಅದಾದ್ಮೇಲೆ ಅಯ್ಯೋ ಅವ್ನು ನೋಡ್ತಾ ಇದ್ದಾನೆ ಅಂತ ಹೇಳಿ ಇವಳು ಬುಕ್ ಕಡೆ ನೋಡಿದ್ರೆ ಅವನಂತಾನೆ, ಏನ್ ಇವಾಗ ಅದ್ರಲ್ಲಿ ತುಂಬಾ ಚೆನ್ನಾಗಿದ್ದೀನಾ, ನಿನ್ಗದ್ ಬೇಕಾ? ಸರಿ ಆಯ್ತು, ಅಲ್ಲಿರೋದು ಏನೇ ಬೇಕಾಗಿದ್ರು ನೀನ್ ಎತ್ಕೋಬಹುದು, ಎಷ್ಟು ಬೇಕೋ ಅಷ್ಟು ಎತ್ಕೋ ಹೋಗು ಅಂದ್ರೆ ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಏನು ನಿಜವಾಗ್ಲೂ ಎತ್ಕೊಬೋದಾ ಎಲ್ಲ ನನ್ಗೇನ ಅಂತ ಹೇಳಿ ಎತ್ಕೋ ಹೋಗು ಅಂದ್ರೆ ಅವಳು ಸಕಟಕಂತ ಎದ್ದೋದವಳು ಅಲ್ಲಿರೋದನ್ನೆಲ್ಲ ಬಾಚ್ಕೊಂಡ್ಬಂದು ಮುಂದೆ ಇಟ್ಕೊಂಡಿರ್ತಾಳೆ. ಅದ್ರಲ್ಲೂ ಫೋಟೋನ ಬಿಟ್ಟಿಲ್ವೇ, ಫೋಟೋನಿಗೆ ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇರ್ತಾಳೆ. ಟಕ್ಕಂತ ಹೀರೋ ಅದನ್ನ ಕಿತ್ಕೊಂಡ್ಬಿಟ್ಟ. ಇದೆಲ್ಲ ಎತ್ಕೊಂಡು ಹೋಗ್ಬೋದು ಅಂತ ಆಸೆ ಪಡ್ತಾ ಇದೀಯಾ ಅಲ್ವಾ, ಆದ್ರೆ ಒಂದೇ ಒಂದು ಕಂಡೀಷನ್, ನಿನ್ಗೆ ಕೆಲವೊಂದು ಬೇಸಿಕ್ ಕ್ವೆಶನ್ಸ್ ನ ಹಾಕ್ತೀನಿ, ನೀನ್ ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ನ ಮಾಡ್ಬಿಟ್ರೆ ಒಂದೊಂದಾಗಿ ನೀನ್ ಎತ್ತಿಟ್ಕೋಬಹುದು. ಇನ್ ಕೇಸ್ ಆನ್ಸರ್ ಮಾಡಿಲ್ಲ ಅಂದ್ರೆ ಒಂದೊಂದ್ ಗೊಂಬೆಯಾಗಿ ನಾನ್ ಕಿತ್ತಿಟ್ಕೊಳ್ತೀನಿ ಅಂತ ಹೇಳಿ ಅವ್ನ್ ಕ್ವೆಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ದ. ಆಲ್ರೆಡಿ ಅವ್ನು ಹೇಳಿದ್ದ ಯೋಚನೆ ಮಾಡಿ ಆನ್ಸರ್ ಮಾಡು ಅಂತ, ಬಟ್ ಏನಾದ್ರು ಇದ್ರೆ ತಾನೇ ತಲೆಯಲ್ಲಿ ಆನ್ಸರ್ ಮಾಡಕ್ಕೆ ಬರೀ ಜೇಡಿ ಬಂದ್ ತುಂಬಿಸಿಟ್ಕೊಂಡಿದ್ದಾಳೆ. ಅವ್ನ್ ಕೇಳೋದಕ್ಕೆ ಒಂದಕ್ಕೆ ಆನ್ಸರ್ ಗೊತ್ತಿಲ್ಲ. ಅವಳು ಒಂದೊಂದ್ ಆನ್ಸರ್ ತಪ್ಪಾಗಿ ಹೇಳ್ತಾ ಇದ್ರೆ ಇನ್ನು ಒಂದೊಂದ್ ಗೊಂಬೆಯಾಗಿ ಎತ್ತಿಟ್ಕೊಳ್ತಾ ಇರ್ತಾನೆ. ಕೊನೆದಾಗಿ ಅವಳ ಕೈಯಲ್ಲಿರೋ ಆ ಯೂನಿಫಾರ್ಮ್ ಫೋಟೋ ಒಂದು ಚೆನ್ನಾಗಿತ್ತಲ್ವಾ ಅದನ್ನ ಕೂಡ ಕಿತ್ಕೊಂಡ್ಬಿಟ್ಟ. ಇವಳ ಕೈಲಿ ಇರಕ್ ಆಗ್ತಿಲ್ಲ, ಅಯ್ಯೋ ಎಲ್ಲ ನನ್ ಕೈಲಿ ಕೊಡಂಗೆ ಕೊಟ್ಬಿಟ್ಟೆಲ್ಲ ಕಿತ್ಕೊಂಡ್ಬಿಟ್ನೆ ಪಾಪ ನನ್ ಮಗ ಅಂತ ನೋಡ್ತಾ ಇರ್ತಾಳೆ. ಜಿನ್ಹಾನ್ ಹೇಳ್ತಾನೆ, ಯಾವ್ದೋ ಓಸಿಯಾಗಿ ಬರೋದಿಲ್ಲಮ್ಮ, ನೀನ್ ಓದಿ ನನಗೆ ಒಪ್ಪಿಸ್ಬೇಕು, ನಾಳೆ ಕೂಡ ಸೇಮ್ ಇದೇ ತರನೇ ಕೆಲವೊಂದು ನಾನು ಕ್ವೆಶನ್ಸ್ ನ ಕೇಳ್ತೀನಿ, ನನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಟ್ರೆ ನೀನ್ ಎತ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ನಿಜವಾಗ್ಲೂ ಕೊಡ್ತೀಯಾ ಹೇಳ್ಬಿಟ್ರೆ ಅಂದಾಗ ಅವ್ನ್ ಕೂಡ ಹೌದು ಅಂತ ಹೇಳ್ತಾನೆ. ಇನ್ನೇನು ಅವತ್ ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತಾನೆ ಇರ್ತಾಳೆ. ಬ್ರೈನ್ ಅಂತಾರೆ, ಸ್ಪೈನಲ್ ಕಾರ್ಡ್ ಅಂತಾರೆ, ಅಯ್ಯೋ ನನ್ಗೇನು ಬರ್ತಾ ಇಲ್ವೇ, ಓದೋದೇನು ತಲೆಯಲ್ಲಿ ಇರ್ತಾ ಇಲ್ವೇ ಅಂತ ಹೇಳಿ ಹೀಗೆ ಮೆಸೇಜ್ ಮಾಡ್ತಾಳೆ. ಇವಾಗ ನಾನು ಜಿನ್ಹಾನ್ ಜೊತೆ ಕಂಬೈನ್ ಸ್ಟಡೀಸ್ ನ ಮಾಡ್ತಾ ಇದ್ದೀನಿ, ಅವನೇ ನನ್ಗೆ ಟ್ಯೂಟರು ಓದೋದೆಲ್ಲ ಹೇಳ್ಕೊಡ್ತೀನಿ ಅಂತ. ಕೆಲವೊಂದು ಕ್ವೆಶನ್ಸ್ ನ ಕೇಳಿದರೆ ನನ್ಗೆ ಅದನ್ನ ಜ್ಞಾಪಕ ಇಟ್ಕೊಳಕ್ಕೆ ಆಗ್ತಾ ಇಲ್ಲ, ಏನಾದ್ರು ಕೆಲವೊಂದು ಟಿಪ್ಸ್ ಇದ್ರೆ ಕೊಡು ಅಂದಾಗ ಅವಳು ಕೆಲವೊಂದು ಟಿಪ್ಸ್ ನ ಕೊಡ್ತಾಳೆ. ಏನಂದ್ರೆ ನಿನ್ ಫೇವ್ರೆಟ್ ಕ್ಯಾರೆಕ್ಟರ್ ಹೀರೋ ಆಗಿರೋದ್ರಿಂದ ಪ್ರತಿಯೊಂದನ್ನ ಕೂಡ ಹೀರೋ ಹೆಸರನ್ನ ಆಗ್ಬಿಟ್ಟು ಓದು ಈಸಿ ಆಗ್ಬಿಡತ್ತೆ ಅಂದಾಗ ಅವಳು ಕೂಡ ಓಕೆ ಅಂತ ಅದನ್ನ ಟ್ರೈ ಮಾಡಿ ನೋಡ್ತಾಳೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಅಂತ ಇರತ್ತಲ್ಲ, ಅದನ್ನ ಇವಳು ಜಿನ್ಹಾನ್ ಹೆಸರನ್ನ ಹಾಕೊಂಡು ಟ್ರೈ ಮಾಡ್ತಾಳೆ. ಅಂದ್ರೆ ಜಿನ್ಹಾನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಸ್ಪೈನಲ್ ಕಾರ್ಡ್ ಅಂಡ್ ಬ್ರೈನ್ ಅಂತ ಓದಿದಾಗ ಅದು ಈಸಿಯಾಗಿ ಅವಳಿಗೆ ನೆನ್ಪಿಟ್ಕೊಳಕ್ಕೆ ಆಗ್ತಾ ಇರುತ್ತೆ. ಸೊ ಇವಾಗ ನಮ್ ಹೀರೋ ಕೊಟ್ಟಿರೋ ಚಾಪ್ಟರ್ ಅಲ್ಲಿ ಪ್ರತಿಯೊಂದನ್ನ ಓದ್ಬೇಕಂದ್ರೂ ನಮ್ ಹೀರೋ ಹೆಸರನ್ನ ಹಾಕೊಂಡೆ ಓದಿ ಅದ್ರ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಈಸಿಯಾಗಿ ಮೆಥಡ್ ಸಿಕ್ಕಿದ್ರೆ ಯಾಕೆ ಅದನ್ನ ಮಗಪ್ ಮಾಡೋದಿಲ್ಲ. ಸೊ ಪ್ರತಿಯೊಂದನ್ನ ಕೂಡ ಚೆನ್ನಾಗಿ ಬೆಹೆಟ್ ಮಾಡ್ಕೊಂಡ್ಬಿಟ್ಲು. ರಾತ್ರಿಯಲ್ಲೇ ಕೆಲಸ ಮುಗ್ದಿದ ತಕ್ಷಣ ಬೆಳಗ್ಗೆ ಆದ್ರೆ ಕೂಡ ಜಿನ್ಹಾನ್ ಹತ್ರ ಹೆಂಗಾದ್ರೂ ಒಳ್ಳೆ ಹೆಸರು ಎತ್ಕೊಬೇಕು ಅಂತ ಹೇಳಿ ಅದೇ ಬುಕ್ ನ ತಗೊಂಡ್ ಹೊರಗಡೆನು ಬರ್ತಾಳೆ. ಬಟ್ ರೋಡ್ ನೋಡೋದ್ರ ಬಿಟ್ಟು ಬುಕ್ ನ ನೋಡ್ತಾ ಇದ್ರೆ ಇನ್ನೇನಾಗುತ್ತೆ, ಕಾಲಿಡ್ವಿ ಆಲ್ಮೋಸ್ಟ್ ಕೆಳಗಡೆ ಬೀಳೋ ತರ ಹೊರಟೋದ್ಲು. ಜಿನ್ಹಾನೆ ಹಿಡ್ಕೊಳ್ಳೋದು ಎಲ್ಲಿ ನೋಡ್ತಾ ಇದೀಯಾ ಅಂತ ಈ ತರ ಅವ್ನು ಹಿಡ್ಕೊಂಡಾಗ ಒಂದ್ 2 ಸೆಕೆಂಡ್ ಇಬ್ಬರದು ಐಸು ಮೀಟ್ ಆಗುತ್ತೆ. ಬಟ್ ಅವನು ನೋಡ್ಕೊಂಡು ಬಿದ್ದಿದ್ರೆ ಅಷ್ಟೇ ಅಲ್ಲೆಲ್ಲ ಉದ್ರೋಗ್ಬಿಟ್ಟಿರೋದು ಅಂದಾಗ ಏನಿಲ್ಲ ಬುಕ್ ನೋಡ್ತಾ ಇದ್ದೆ ಅಂದಾಗ ಫಸ್ಟ್ ರೋಡ್ ನೋಡ್ಕೊಂಡು ನಡಿ ಆಮೇಲೆ ಬುಕ್ ನೋಡುವಂತೆ ಅಂದಾಗ ಇದಕ್ಕೆಲ್ಲ ಕಾರಣ ನೀನೆ, ಕರೆಕ್ಟ್ ಆಗಿ ಓದಿ ನಿನ್ ಹತ್ರ ಹೇಳ್ಬೇಕಲ್ವಾ, ಅದಕ್ಕೆ ಬುಕ್ ನ ನೋಡ್ತಾ ಇದ್ದೆ ಅಂತ ಹೇಳ್ತಾಳೆ. ಅವ್ನು ಕೂಡ ಅಷ್ಟೆಲ್ಲ ಓದ್ಬಿಟ್ಟ ಅಂದಾಗ ಇನ್ನೇನು ನೈಟ್ ಹೇಳ್ಕೊಟ್ಟಿರೋ ಚಾಪ್ಟರ್ ಎಲ್ಲ ನಾನು ಕಂಪ್ಲೀಟ್ ಆಗಿ ಓದ್ಬಿಟ್ಟಿದೀನಿ ಗೊತ್ತಾ, ಯಾವ ಮೂಲಿಂದ ಯಾವ ಕ್ವಶನ್ ಆದ್ರೂ ಕೇಳು ನಾನು ಪಟಾಪಟ ಅಂತ ಆನ್ಸರ್ ಹೇಳ್ತೀನಿ ಅಂದಾಗ ಅವನು ಅಷ್ಟು ಚೆನ್ನಾಗಿ ಓದಿದ್ಯಾ, ಸರಿ ಆಯ್ತು ಇರೋ ನಾನೊಂದು ಕ್ವೆಶನ್ ಕೇಳ್ತೀನಿ ಅಂತ ಒಂದು ಕಂಡೀಷನ್ ನ ಕೂಡ ಹೇಳ್ತಾನೆ ಕ್ವೆಶನ್ ಜೊತೆ. ಏನಂದ್ರೆ ಈಗ ನೀನ್ ನನ್ನ ಪಕ್ಕದಲ್ಲಿ ನಡ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ, ನಾನು ಕೇಳೋ ಒಂದೊಂದು ಕ್ವೆಶ್ಚನ್ಗೂ ನೀನ್ ಏನಾದ್ರು ಸರಿಯಾಗಿ ಆನ್ಸರ್ ಮಾಡಿಲ್ಲ ಅಂದ್ರೆ ಒಂದೊಂದ್ ಸ್ಟೆಪ್ ಹಿಂದೆ ಹೊಟ್ಟೋಗ್ಬೇಕು ಅಂದಾಗ ಅವಳಿಗೆ ಇದು ಇಷ್ಟ ಆಗ್ಲಿಲ್ಲ. ಅಯ್ಯೋ ನಿನ್ ಜೊತೆ ನಡ್ಕೊಂಡ್ ಬರಕ್ಕಾಗಲ್ವಾ, ನಾನು ಹಿಂದ್ಗಡೆ ಹೋಗ್ಬೇಕಾ, ನಾನ್ ಒಪ್ಕೊಳ್ಳೋದಿಲ್ಲ ಅಂದಾಗ ಇನ್ನೇನೋ ನಾನು ಕೇಳೋ ಕ್ವೆಶನ್ ನೀನ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು ಅಂದಾಗ ಸರಿ ಆಯ್ತು ಕೇಳು ಅಂತಾಳೆ. ಇವಾಗ ಅವನು ಒಂದು ಕ್ವೆಶನ್ ನ ಕೇಳ್ತಾನೆ. ಫುಲ್ ಆಗಿ ಕುಡ್ದಿರೋನೊಬ್ಬ ಏನಕ್ಕೆ ಸ್ಟೇಬಲ್ ಆಗಿ ನಿಂತ್ಕೊಳಕ್ ಆಗೋದಿಲ್ಲ, ರೋಡ್ ನ ಅಳತೆ ಮಾಡ್ಕೊಂಡು ಏನಕ್ಕೆ ನಡೀತಾನೆ, ಅದಕ್ಕೆ ಅಪ್ಲೈ ಆಗೋ ಬಯಾಲಜಿಕಲ್ ಕಂಡೀಷನ್ ಏನು ಅಂತ ಕೇಳ್ತಾನೆ. ಈ ತರ ಟ್ವಿಸ್ಟೆಡ್ ಆಗಿ ಕ್ವೆಶನ್ ಕೇಳಿದ್ರೆ ಪಾಪ ಅವಳಿಗೆ ಹೆಂಗ್ ಆನ್ಸರ್ ಮಾಡಕ್ ಆಗುತ್ತೆ, ನೀನೇನು ಹೇಳ್ಬೇಕಾಗಿಲ್ಲ ನನ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಅವಳೇ ಪಾಪ ಹಿಂದೆ ಹೊರಟೋದ್ಲು. ಅಷ್ಟೇ ಅಲ್ಲ ನೈಟ್ ಮಾತ್ರ ನೀನ್ ಡೈರೆಕ್ಟ್ ಆಗಿ
ಆಗಿ ನನ್ನ ಕ್ವೆಶನ್ ಸ್ಪೆಲ್ಲಿಂಗ್ಸ್ ಎಲ್ಲ ಕೇಳ್ತಾ ಇದ್ದೆ, ಇವಾಗ ಮತ್ತೆ ಏನಕ್ಕೆ ಟ್ವಿಸ್ಟೆಡ್ ಆಗಿ ಕೇಳ್ತಾ ಇದೀಯ ಅನ್ಕೊಂಡು ಹತ್ಕೊಂಡು ಹಿಂದ್ಗಡೆ ಹೋಗ್ತಾಳೆ. ಅವನ ಕೇಳೋ ಒಂದೊಂದ್ ಕ್ವೆಶ್ಚನ್ಗೂ ನೋಡಿ ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ, ಹಿಂದೆ ಹೋಗು ಅಂತ ಹೇಳಿ ಹಿಂದೆ ಕಳಿಸ್ತಾನೆ ಇರ್ತಾನೆ. ಇವಾಗ ಆತರ ತುಂಬಾ ಹಿಂದೆ ಹೋಗ್ಬಿಡಿದಾಳೆ. ಈ ಕಡೆ ಜಿನ್ಹಾನ್ ಹೇಳೋ ಮಾತು ಕೂಡ ಅವಳಿಗೆ ಕೇಳಿಸ್ತಾ ಇಲ್ಲ. ಸೊ ಕಾಲ್ ಮಾಡ್ಬಿಟ್ಟು ಸರಿ ಆಯ್ತು ಕ್ವೆಶನ್ ಕೇಳು ಅಂತ ಹೇಳ್ತಾಳೆ. ಅವ್ನು ಒಂದ್ ಕ್ವೆಶನ್ ನ ಕೇಳ್ತಾನೆ, ಇದಕ್ ನನ್ಗೆ ಆನ್ಸರ್ ಗೊತ್ತು ಅಂತ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ಲು. ಆದ್ರೆ ಇವಾಗ ಇವಳು ಸ್ಪೋರ್ಟ್ಸ್ ಅಲ್ಲೆಲ್ಲ ಸ್ವಲ್ಪ ಎತ್ತಿದ ಕೈ ಅಲ್ವಾ, ಸ್ವಲ್ಪ ಮುಂದಕ್ಕೆ ಇರ್ತಾಳೆ ಅಲ್ವಾ, ಎಷ್ಟು ಸ್ಟೆಪ್ ಹಿಂದ್ಗಡೆ ಹಾಕಿದ್ಲು. ಇವಾಗ ಒಂದು ಜಂಪ್ ಹೊಡಿತಾಳೆ ನೋಡಿ, ಅಲ್ಲಿಂದ ಆಲ್ಮೋಸ್ಟ್ ಜಿನ್ಹಾನ್ಗೆ ಹತ್ರ ಬಂದ್ಬಿಟ್ಲು ಒಂದೇ ಸ್ಟೆಪ್ ಅಲ್ಲಿ. ಅವ್ನು ಹೇಳಿದ್ದೇನೋ ಒಂದ್ ಸ್ಟೆಪ್ ಹೆಂಗಿಡ್ಬೇಕೇನೋ ಅಂತ ಹೇಳಿಲ್ವಲ್ಲ, ಸೊ ಜಂಪ್ ಮಾಡ್ಕೊಂಡ್ ಬಂದ್ಬಿಟ್ಲು. ಅದಾದ್ಮೇಲೆ ಜಿನ್ಹಾನ್ ಇನ್ನೊಂದು ಕ್ವೆಶನ್ ಕೇಳ್ತಾನೆ, ಅದಕ್ಕೂ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾಳೆ. ಅಷ್ಟೇ, ಇನ್ನೊಂದು ಜಂಪ್ ಅಲ್ಲಿ ಮುಂದೆ ಬಂದ್ಬಿಟ್ಲು. ಮತ್ತೆ ಲಾಸ್ಟ್ ಅಂಡ್ ಫೈನಲ್ ಕ್ವೆಶನ್ ಅಂತ ಹೇಳಿ ಇನ್ನೊಂದು ಕೇಳ್ತಾನೆ. ಅದಕ್ಕೆ ಅವಳು ಆನ್ಸರ್ ಮಾಡ್ದೇನೆ ಒಂದೇ ಸ್ಟೆಪ್ ಅಲ್ಲಿ ಫುಲ್ ಹತ್ರ ಬಂದ್ಬಿಟ್ಲು. ಜಿನ್ಹಾನ್ಗೆ ಬಂದ್ಬಿಟ್ಟು ಆ ಆನ್ಸರ್ ನ ಲೊಡ ಅಂತ ಹೇಳ್ತಾ ಇರ್ತಾಳೆ. ಅದ್ರಲ್ಲೂ ಹ್ಯೂಮನ್ ಬಾಡಿಗೆ ಸಂಬಂಧಪಟ್ಟಿರೋ ಕ್ವೆಶನ್ ಆಗಿರೋದ್ರಿಂದ ಎಲ್ಲಾ ಕ್ವೆಶನ್ಗೂ ಅವಳು ಜಿನ್ಹಾನ್ ಹೆಸರನ್ನ ಹೇಳ್ಕೊಂಡು ಜಿನ್ಹಾನ್ ಬಾಡಿ ಪಾರ್ಟ್ಸ್ ಅನ್ನೋ ತರ ಹೇಳ್ತಾ ಇರ್ತಾಳೆ. ಅವ್ನ್ಗೆ ಅರ್ಥ ಆಗ್ತಾ ಇಲ್ಲ, ಇದೇನಿದು ನೈಟ್ ಎಲ್ಲ ಹಿಂಗ ಓದ್ದೆ ನೀನು ಅಂದಾಗ, ಹೌದು ಯಾವ್ದೇ ಒಂದು ಕ್ವೆಶನ್ಗೂ ಅಷ್ಟೇ ನಿನ್ನ ಹೆಸರನ್ನ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ನೆನಪಿದೆ. ಈ ಐಡಿಯಾನು ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು, ಸೊ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡೆ ಅಂತ ತುಂಬಾ ಖುಷಿಯಾಗಿ ಹೇಳ್ತಾಳೆ. ಸರಿ ಆಯ್ತು, ಇವತ್ತು ನಿನ್ನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಜಾಸ್ತಿನೇ ಕಾಣಿಸ್ತಾ ಇದೆ, ಸೊ ನಾನು ಯೂನಿಫಾರ್ಮ್ ಹಾಕೊಂಡಿದ್ನಲ್ವಾ, ಆ ಫೋಟೋ ನಿನ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟ. ಇವಳಿಗೆ ಸಾಕತ್ ಸಂತೋಷ ಆಗೋಯ್ತು. ಇನ್ನೇನು ಅವನ್ ಜೊತೆನೆ ಇವಾಗ ನಡ್ಕೊಂಡು ಸ್ಕೂಲ್ ವರ್ಗೂ ಹೋಗ್ಬೋದು ಅಂತ ಫುಲ್ ಖುಷಿ ಆಗೋಯ್ತು. ಸ್ಕೂಲ್ ಬಂದ್ಮೇಲೆನೂ ಅಷ್ಟೇ ಬ್ರೇಕ್ ಟೈಮ್ ಅಲ್ಲಿ ಕೂಡ ಇವ್ರು ಎದ್ದೋಗಲ್ವೇ, ಪಕ್ಕದಲ್ಲೇ ಕೂತ್ಕೊಂಡು ಓದ್ಕೊಳ್ತಾ ಇರ್ತಾರೆ. ಚೆನ್ನಾಗಿ ಅವಾಗ ಅವನು ಟೆಸ್ಟ್ ಎಲ್ಲ ಕೂಡ ಕೊಡ್ತಾ ಇರ್ತಾನೆ. ಆದ್ರೆ ಈ ಸತಿ ಅವಳು ಎಲ್ಲ ಅಂದಾಜ್ ಮೇಲೆ ಆನ್ಸರ್ ಮಾಡಿದ್ದಾಳೇನೋ, ಪೇಪರ್ ಅಲ್ಲಿ ಒಂದು ಕ್ವಶನ್ಗೂ ಸರಿಯಾಗಿ ಆನ್ಸರ್ ಮಾಡಿಲ್ಲ. ಅವ್ನ್ ಪಕ್ಕದಲ್ಲಿ ಕೂರ್ಸ್ಕೊಂಡು ಬೈತಾ ಇರ್ತಾನೆ. ಅವಳಿಗೆ ಅವಮಾನ ಆಗೋಯ್ತು, ತಲೆ ಕೆಡೆ ಬಗ್ಗಿಸ್ಕೊಂಡು ಕೂತಿರ್ತಾಳೆ. ಈ ತರ ಮೇಡಮ್ ಕ್ಲಾಸ್ ಮಾಡೋವಾಗೂ ಮಾತಾಡ್ತಾ ಇರ್ತಾರೆ, ಬ್ರೇಕ್ ಟೈಮ್ ಅಲ್ಲೂ ಮಾತಾಡ್ತಾ ಇರ್ತಾರೆ. ಆ ಜಾಗ ಬಿಟ್ಟು ಕದ್ಲಲ್ಲ ಅಂತಾರೆ, ಏನ್ ಇಬ್ರು ಅಂಟ್ಕೊಂಡೇ ಇದಾರೆ ಅಂತ ಹೇಳಿ ಶೆನ್ಸೆಗೆ ಒಂದೇ ಟೆನ್ಷನ್. ಅದ್ರಲ್ಲಿ ಬೇರೆ ಮಿಂಗೋ ಡಿಂಗ್ ಅಂತ ಇರ್ತಾರಲ್ಲ, ಅವ್ರಿಬ್ರನ್ನ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂದ್ರೆ ನಮ್ ಹೀರೋಯಿನ್ ಅವ್ರ ಜೋಡಿ ಚೆನ್ನಾಗಿದೆ ಅಲ್ವಾ, ಅವ್ರೆಷ್ಟು ಕ್ಲೋಸ್ ಆಗಿರ್ತಾರಲ್ವಾ ಅಂತ ಮಾತಾಡ್ತಾ ಇದ್ರೆ ಶೆನ್ಸೆಗೆ ಇನ್ನಷ್ಟು ಕೋಪ ಬಂದ್ಬಿಡುತ್ತೆ, ಸಖತ್ ಟೆನ್ಷನ್ ಆಗ್ಬಿಟ್ಟ. ಇವಾಗ ಹಂಗೆ ಪಿಟಿ ಪೀರಿಯಡ್ ಅಲ್ಲಿ ಕೂಡ ತೋರಿಸ್ತಾರೆ, ಇವನಾ ಇವತ್ ಏನಾದ್ರೂ ಒಂದು ಡಿಸಿಷನ್ ತಗೊಂಡ್ಬಿಡ್ಲೇಬೇಕು ಅನ್ನೋ ತರ ಇರ್ತಾನೆ. ಅದೇ ಟೈಮಲ್ಲಿ ಪಿಟಿ ಸರ್ ಕೂಡ ಬರ್ತಾರೆ. ಅವ್ರಿಗೆ ಶೆನ್ಸೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಮುಖ್ಯವಾಗಿ ಅವರು ಶೆನ್ಸನ್ ಇಷ್ಟ ಪಡೋದೆ ಅವ್ರ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಮುಕ್ಕಾಲ್ ಭಾಗ ಕೆಲಸ ಅವನೇ ನೋಡ್ಕೊಂತಾನಲ್ವಾ, ಸೊ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ಅಂತ ಹೇಳಿ ಅವನನ್ನ ಯೂಸ್ ಮಾಡ್ಕೊಳ್ಳೋದು. ಇವಾಗ ಅಷ್ಟೇ ಸ್ಟೂಡೆಂಟ್ಸ್ ಗೆಲ್ಲ ಟ್ರೈನಿಂಗ್ ಕೂಡ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆದ್ರೆ ಅವನು ಆ ಕೆಲ್ಸನ ಬಿಟ್ಬಿಟ್ಟು ನಮ್ ಹೀರೋಯಿನ್ ಹಿಂದ್ಗಡೆ ಬಿದ್ದಿರ್ತಾನೆ. ಇಲ್ಲಿ ನೋಡು, ನಾನ್ ನಿನ್ಗೆ ಒಂದ್ ಕ್ವೆಶನ್ ನ ಕೇಳ್ಬೇಕು, ಮರದಾಗ ನನ್ಗೆ ಆನ್ಸರ್ ಮಾಡ್ಬಿಟ್ಟು ಹೋಗು. ಚಿಕ್ಕ ವಯಸ್ಸಿಂದ ನಾನ್ ನಿನ್ಗೆ ಫ್ರೆಂಡ್, ಇವಾಗ ಹೇಳು ನಾನ್ ನಿನ್ಗೆ ಬೆಸ್ಟ್ ಫ್ರೆಂಡಾ ಅಥವಾ ಜಿನ್ಹಾನ್ ನಿನ್ಗೆ ಬೆಸ್ಟ್ ಫ್ರೆಂಡ್ ಅಂತ ಕೇಳ್ತಾ ಇದ್ರೆ ಅವಳಿಗೆ ಟೆನ್ಷನ್ ಆಗೋಯ್ತು. ಈ ಮೆಂಟಲ್ ತರ ಕ್ವೆಶನ್ ಎಲ್ಲ ಕೇಳ್ಬೇಡ ಕಣ, ಅರ್ಥ ಪರ್ಥ ಇಲ್ದಿರೋ ಕ್ವೆಶನ್ ಎಲ್ಲ ಕೇಳ್ತೀಯ ಅಂದ್ರೆ ಅವ್ನು ಇಲ್ಲ ನನ್ಗೆ ಆನ್ಸರ್ ಮಾಡೋದ್ರು ಅವ್ಳು ಆನ್ಸರ್ ಮಾಡ್ತಾ ಇಲ್ಲ, ಓಡೋಟೋದ್ಲ ಅಲ್ಲಿಂದ. ಆದ್ರೆ ಇವ್ನು ಬಿಡೋ ತರ ಇಲ್ವೇ, ಮರದಾಗ ನನ್ಗೆ ಆನ್ಸರ್ ಮಾಡು ಅಂತ ಅವಳಿಂದ್ಗಡೆನೆ ಬಿದ್ದಿರ್ತಾನೆ. ಇಲ್ಲಿ ಆಗೋ ಕೆಲಸ ನೋಡಿದ್ರೆ ಇದೇನಿದ್ರು ಅವಳಿಂದ್ಗಡೆ ಬಿದ್ದಿದ್ದಾನೆ, ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಇದನ್ನ ನೋಡ್ತಾ ಇರೋ ಲೈಲಾಗೆ ಟೆನ್ಷನ್ ಆಗೋಯ್ತು. ಅವಳು ಟಕ್ಕಂತ ನಮ್ ಜಿನ್ಹಾನ್ ನಿಲ್ಲಿಸ್ಬಿಟ್ಟು ಶೆನ್ಸೆನ ನಿಲ್ಲಿಸ್ಬಿಟ್ಟು, ಏಯ್ ಏನೋ ನಿನ್ ಪ್ರಾಬ್ಲಮ್, ಇದ್ರ ಎಲ್ಲಾರು ಇದೀವಿ, ಹಂಗಿರ್ಬೇಕಾದ್ರೆ ಒಂದ್ ಹುಡುಗಿನ ಹರಾಜ್ ಮಾಡ್ತಾ ಇದೀಯ ನೀನು, ಎಷ್ಟು ಕೊಬ್ಬು ನಿನ್ಗೆ ಅಂತ ಬೈಬೇಕಾದ್ರೆ ಶೆನ್ಸೆಗೆ ಟೆನ್ಷನ್ ಆಗೋಯ್ತು. ಏನು ಹರಾಜಾ, ಫಸ್ಟ್ ಆಫ್ ಆಲ್ ಒಂದು ಹುಡುಗಿನ ಏನು ಲಿಟಲ್ ಕಿಂಗ್ ಕಾಂಗ್ ನಿಮ್ಗೆ ಹುಡುಗಿ ತರ ಕಾಣಿಸ್ತಾಳ, ಬಟ್ ಚಿಕ್ಕ ವಯಸ್ಸಿಂದ ನನ್ಗ ಹತ್ರ ಕಾಣಿಸಿಲ್ವೇ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್, ನಾವ್ ಯಾವಾಗ್ಲೂ ಈ ತರನೇ ಆಡ್ಕೊಳ್ತೀವಿ, ನಿನಗೇನು ಪ್ರಾಬ್ಲಮ್, ನೀನ್ ಯಾಕೆ ಇವಾಗ ಸೆಂಟ್ರಲ್ ಮಾತಾಡ್ತಾ ಇದ್ಯಾ, ಯಾವಾಗೂ ನನ್ನ ಕೆಣ್ಕೋದ್ ಬಿಟ್ರೆ ನಿನ್ಗೆ ಬೇರೆ ಕೆಲಸ ಇಲ್ವಾ, ನನ್ನ ಬಿಟ್ರೆ ಬೇರೆ ಯಾರು ನಿನ್ ಕಣ್ಗೆ ಕಾಣಿಸಲ್ವಾ, ನಿನ್ ಕೆಲಸ ಎಷ್ಟೋ ನೀನ್ ನೋಡ್ಕೋ ಹೋಗು ಅಂತ ಹೇಳಿ ಅವಳ ಮುಖಕ್ಕೆ ಬಣ್ಣನ ಹಚ್ಬಿಟ್ಟು ಹೊರಟೋದ ಅಲ್ಲಿಂದ ಬೈದ್ಬಿಟ್ಟು. ಆದ್ರೆ ಇನ್ನು ನಮ್ಮ ಹೀರೋಯಿನ್ ಬಿಟ್ಟಿದ್ ಪಾಡಿಲ್ಲ, ಅವಳು ಹಿಂದ್ಗಡೆನೆ ಸುತ್ತಾ ಇರ್ತಾನೆ. ಈ ತರ ಇವ್ರಿಬ್ರು ಕ್ಲೋಸ್ ಆಗಿರೋದು, ಆಟ ಆಡೋದು, ಮಾತಾಡೋದೆಲ್ಲ ನೋಡ್ತಾ ಇದ್ರೆ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಒಂದು ರೂಮರ್ಸ್ ನ ಸ್ಪ್ರೆಡ್ ಮಾಡಕ್ಕೆ ಶುರು ಮಾಡ್ಬಿಟ್ರು. ಶೆನ್ಸೆ ಮತ್ತೆ ಹೀರೋಯಿನ್ ಲವ್ ಮಾಡ್ಕೊಂತಾ ಇದಾರೆ, ಅವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದಾರೆ, ಚಿಕ್ಕ ವಯಸ್ಸಿಂದ ಅವ್ರ ಮಧ್ಯೆ ಏನೋ ಒಂದು ನಡೀತಾ ಇದೆ, ಹಂಗೆ ಹಿಂಗೆ ಅಂತ ರೂಮರ್ಸ್ ನ ಸ್ಪ್ರೆಡ್ ಮಾಡಕ್ಕೆ ಶುರು ಮಾಡ್ಬಿಟ್ರು. ಈ ವಿಷಯ ಸದ್ಯಕ್ಕೆ ನಮ್ ಹೀರೋಯಿನ್ ಗೆ ಗೊತ್ತಾಗಲ್ಲ, ಆದ್ರೆ ಆತರ ಒಂದು ವಿಷಯ ಸ್ಪ್ರೆಡ್ ಆಗ್ತಾ ಇರುತ್ತೆ. ಮುಖ್ಯವಾಗಿ ಅವಳು ಕ್ಲಾಸ್ ಹತ್ರ ಹೋಗ್ಬೇಕಾದ್ರೂ ಅಷ್ಟೇ ನೀರ್ ಕ್ಯಾನ್ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದ್ 3 ಹುಡುಗರು ಬಂದ್ಬಿಟ್ಟು ಅವಳನ್ನ ಗೇಲಿ ಮಾಡೋ ತರ ಮಾತಾಡ್ತಾರೆ. ಅವಳಿಗೆ ಟೆನ್ಷನ್ ಆಗೋಯ್ತು. ಇವಾಗ ಏನು ನನ್ ಕೇಳಿ ಒದೆ ತಿನ್ಬಿಟ್ಟು ಹೋಗ್ಬೇಕಂತ ಬಂದಿದ್ದೀರಾ ಅಂತ ಅವಳು ಬೈಯವಾಗ, ಅಯ್ಯೋ ಅತ್ತಿಗೆ ನಿಮ್ಮನ್ನ ಯಾರಾದ್ರೂ ಆತರ ಅಂತಾರ, ನೀವು ನಮ್ಗೆ ಅತ್ತಿಗೆ, ನೀವು ನಮ್ ದೇವ್ರ ಸಮಾನ ಅಂತ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಇವಳು ಫಸ್ಟ್ ಅರ್ಥ ಆಗಿಲ್ಲ, ಏನು ಅತ್ತಿಗೆನಾ, ನಿಮ್ಮ ಅಣ್ಣನ ನಾನೇ ಹೋಗೋ ಮದುವೆ ಮಾಡ್ಕೊಂಡೆ ಅನ್ನೋ ತರ ಅವಳು ನೋಡ್ತಾ ಇರ್ತಾಳೆ. ಆಮೇಲೆ ಶೆನ್ಸೆ ಜಾಗಕ್ಕೆ ಬಂದಿದ ತಕ್ಷಣ ಅವರಲ್ಲಿಂದ ಓಡೋಟೋದ್ರು. ಬಟ್ ಶೆನ್ಸೆ ಇದನ್ನೆಲ್ಲ ಎಂಕರೇಜ್ ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬೇಕು. ಇವಳಿಗೆ ಟೆನ್ಷನ್ ಆದ್ರೂ ಅವನ್ಗೆ ಆನಂದ, ಈ ತರ ಒಂದು ರೂಮರ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಯಾರಾದ್ರೂ ಇನ್ನಷ್ಟು ಈ ರೂಮರ್ಸ್ ನ ಸ್ಪ್ರೆಡ್ ಮಾಡಿದ್ರೆ ಗಿಫ್ಟ್ ಎಲ್ಲ ಬೇರೆ ಕೊಡ್ತಾ ಇರ್ತಾನೆ. ಅದಕ್ಕೆ ಆಸೆ ಪಟ್ಟುನೆ ಎಲ್ಲರೂ ಈ ವಿಷಯದ ಬಗ್ಗೆ ಮಾತಾಡ್ಕೊಳಕ್ಕೆ ಶುರು ಮಾಡಿದ್ರು. ಬಟ್ ನಮ್ಮ ಹೀರೋಯಿನ್ಗೆ ಸಖತ್ ಕೋಪ ಬರುತ್ತೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರೋ ನಮ್ಮ ಹೀರೋಗೆ ಒಂಥರ ಟೆನ್ಷನ್ ಆಗೋಯ್ತು. ಒಂದ್ ಸಲ ಕ್ಲಾಸ್ ಒಳಗಡೆ ಹೊರಟೋದ. ಹೀರೋಯಿನ್ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ಅದೇ ಟೈಮ್ ಅಲ್ಲಿ ಕ್ಲಾಸ್ ಟೀಚರ್ ಮಿಸ್ಟಿಂಗ್ ನ ಕರೀತಾ ಇದಾರೆ ಬನ್ನಿ ಅಂತ ಹೇಳಿದಾಗ ಇವ್ರು ಕೂಡ ಹೋಗಿ ನಿಂತ್ಕೊಳ್ತಾರೆ. ಫಸ್ಟ್ ಸೀರಿಯಸ್ ಆಗಿ ಅವ್ರಿಬ್ರು ಮುಖ ನೋಡ್ಕೊಂಡಿದ್ದವ್ರು, ಏನೋ ನಿಮ್ಮಿಬ್ಬರ ಮಧ್ಯೆ ಲವ್ ನಡೀತಾ ಇದೆಯಾ, ಹೆಂಗೆ ಏನು ಪಪ್ಪಿ ಲವ್ ಸ್ಟಾರ್ಟ್ ಆಗಿದ್ಯಾ ನಿಮ್ಗೆ, ಇದನ್ನೆಲ್ಲ ನಾನು ನೋಡಿ ಎಂಕರೇಜ್ ಮಾಡ್ತೀನಿ ಅಂತ ಅನ್ಕೊಂಬೇಡಿ. ಚಿಕ್ಕ ವಯಸ್ಸಿಂದ ನಿಮ್ಮಲ್ಲಿ ಒಂದು ಫ್ರೆಂಡ್ಶಿಪ್ ಇದೆ, ಲವ್ ಬರೋದು ಸಹಜನೇ. ಬಟ್ ಈ ವಯಸ್ಸಲ್ಲಿ ಇವಾಗ ನೀವು ಓದ್ಕೊಂಡಿಲ್ಲ ಅಂತಂದ್ರೆ ನಾಳೆ ದಿನ ಮಾರ್ಕೆಟ್ ಅಲ್ಲಿ ಕಳಕೆ ಮಾರ್ಕೊಬೇಕಾಗಿರೋದೆ. ಫಸ್ಟ್ ಓದೋದ್ರ ಕಡೆ ಗಮನ ಕೊಡಿ ಅಂತ ಕ್ಲಾಸ್ ತೆಗಿತಾ ಇದ್ರೆ ಅವಳು ಅಂತೇಳ, ಅಯ್ಯೋ ಮೇಡಮ್ ನಾವಿಬ್ರು ಚಿಕ್ಕ ವಯಸ್ಸಿಂದ ಜೊತೆಗೆ ಓದಿದೀವಿ, ಅದರಿಂದ ನಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ
ಹೇಳಿದಾರೆ ಮೇಡಮ್, ನಾವ್ ಜಸ್ಟ್ ಫ್ರೆಂಡ್ಸ್, ನಮ್ಮಿಬ್ಬರ ಮಧ್ಯೆ ಆತರ ಎಲ್ಲ ಏನು ಇಲ್ಲ ಅಂತ ಅವಳು ಮೇಡಮ್ಗೆ ಅರ್ಥ ಆಗೋ ತರ ಹೇಳ್ತಾ ಇದ್ರೆ ಆ ಮೇಡಮ್ ಹೇಳ್ತಾರೆ, ಇಲ್ಲೋಡಮ್ಮ ಸ್ಟಾರ್ಟಿಂಗ್ ಅಲ್ಲಿ ಏನೇ ವಿಷಯ ಕೇಳಿದ್ರು ಎಲ್ಲರೂ ಈ ತರನೇ ಹೇಳೋದು, ಆದ್ರೆ ನಿಮ್ ಮಧ್ಯೆ ಸ್ಟಾರ್ಟ್ ಆಗಿರೋದು ಒಂದು ಪಪ್ಪಿ ಲವ್, ಅದನ್ನ ಸೀರಿಯಸ್ ಆಗಲ್ಲ ಎತ್ಕೊಂಡು ಹೋಗ್ಬೇಡಿ. ನನಗ್ ಗೊತ್ತಿರೋಂಗೆ ನೀವು ಲವ್ವೇ ಮಾಡ್ತಿರೋ ಇನ್ನೊಂದೇ ಮಾಡ್ತಿರೋ ನನ್ಗೆ ಅದೆಲ್ಲ ಬೇಕಾಗಿಲ್ಲ. ಬಟ್ ಈ ಮ್ಯಾಟರ್ ಸೀರಿಯಸ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಇನ್ನೊಂದ್ಸತಿ ನಿಮ್ ಮಧ್ಯೆ ಈ ತರ ನಡೀತಾ ಇದೆ ಅದ್ ನಡೀತಾ ಇದೆ ಅಂತ ನನ್ವರ್ಗು ಏನಾದ್ರು ರೂಮರ್ ಸ್ಪ್ರೆಡ್ ಆಗಿ ಬಂತು, ಆಮೇಲೆ ನಿಮ್ ಕತೆನ ಮುಗಿಸ್ಬಿಡ್ತೀನಿ. ಹೋಗ್ಬಿಟ್ಟು ಈಗ ಸದ್ಯಕ್ಕೆ ಓದೋ ಕೆಲಸ ನೋಡಿ, ನಾನು ಇಂಥದಕ್ಕೆಲ್ಲ ಎಂಕರೇಜ್ ಮಾಡಲ್ಲ ಅಂತ ಬೈದ್ ಬಿಟ್ರು. ಶೆನ್ಸೆಗ್ ಒಂದ್ ಕಡೆ ಸಂತೋಷ, ಓಯ್ ಪರವಾಗಿಲ್ಲ ಬೇಡವರ್ಗು ವಿಷಯ ಹೋಗ್ಬಿಡಿದೆ ಅಂತ. ಅದಾದ್ಮೇಲೆ ಅವರು ಕ್ಲಾಸ್ಗೂ ಬಂದ್ರು. ಈ ಕಡೆ ಹೀರೋಯಿನ್ಗೆ ಒಂಥರ ಭಯ ಆಗ್ತಾ ಇರುತ್ತೆ, ಅಯ್ಯೋ ಈ ವಿಷಯ ಜಿನ್ಹಾನ್ ಕಿವಿಗ್ ಬಿತ್ತ, ಜಿನ್ಹಾನ್ ಏನಾದ್ರು ತಪ್ಪಾಗಿ ತಿಳ್ಕೊಂಡಿದ್ದಾನೇನೋ ಅಂತ ಹೇಳಿ ಅವನ ಹತ್ರ ಹೋಗ್ಬಿಟ್ಟು ಮಾತಾಡ್ತಾಳೆ. ಇಲ್ಲೋಡು ನೀನ್ ಅನ್ಕೊಂಡಿರೋ ತರ ಎಲ್ಲ ಏನು ತಪ್ಪಾಗಿ ನಡೀತಾ ಇಲ್ಲ ಜಿನ್ಹಾನ್, ನನ್ ಮಧ್ಯೆ ಶೆನ್ಸೆ ಮಧ್ಯೆ ಏನಿಲ್ಲ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಬೆಸ್ಟ್ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ಅಂತ ಹೇಳ್ತಾ ಇದ್ರೆ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ, ಇವಾಗ ಏನ್ ಮಾತಾಡ್ತಾ ಇದೀಯಾ, ನಾನೇನ್ ಕೇಳ್ದೆ ಅಂತ ಹೇಳ್ತಾನೆ. ಅಂದ್ರೆ ಈ ತರ ಒಂದು ವಿಷಯ ಅಂತ ಇನ್ನು ನಮ್ಮ ಹೀರೋ ಕಿವಿಗೆ ಬಿದ್ದಿಲ್ಲ, ಜಸ್ಟ್ ಅವ್ರಿಬ್ರು ಈ ತರ ಓಡಾಡ್ತಾ ಇದಾರೆ ಅಂತ ಮಾತ್ರ ಅವ್ನಿಗೆ ಗೊತ್ತಿರುತ್ತೆ. ಓಕೆ ಇವಳು ಅಂದ್ರೆ ಇವ್ನಿಗಿನ್ನ ವಿಷಯ ಗೊತ್ತಿಲ್ವಾ ಅಂತ ಇರುತ್ತೆ. ನಾವ್ ಹಂಗೆ ತಾನೆ ತಪ್ಪಾಗಿ ತಿಳ್ಕೊಂಡು ಹೋಗ್ಬಿಟ್ಟು ಒಂದ್ ವಿಷಯ ಒಬ್ರಿಗೆ ಗೊತ್ತಿಲ್ಲ ಆದ್ರೂ ಬಾಯಿ ಕೊಟ್ಟು ಸಿಕ್ಕಾಕೊಳ್ತೀವಲ್ಲ, ಆತರ ಇವಾಗ ಅವಳು ಸಿಕ್ಕಾಕೊಂಡ್ಲು. ಬಟ್ ಆ ಮ್ಯಾಟರ್ ನ ಅವನು ಸೀರಿಯಸ್ ಆಗಿ ತಗೊಂಡಿಲ್ಲ. ಅವನು ಆಸ್ಟ್ರೋನಾಟ್ ಗೆ ಸಂಬಂಧಪಟ್ಟಿರೋ ಒಂದು ಬುಕ್ ನ ಓದ್ತಾ ಇರ್ತಾನೆ. ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ಕೈಲಿ ಇತ್ತಲ್ವಾ ಆ ಬುಕ್, ಅದನ್ನ ನೋಡ್ಬಿಟ್ಟು ಅವಳು ಕೇಳ್ತಾಳೆ, ನಾನ್ ಅವತ್ತಿ ಬುಕ್ ನ ಓದ್ತಾ ಇರ್ಬೇಕಾದ್ರೆ ನೀನ್ ಸ್ವಲ್ಪನೂ ಇಂಟ್ರೆಸ್ಟ್ ತೋರಿಸಿಲ್ಲ, ಅದೇನ್ ಇವತ್ತು ನೀನ್ ಓದ್ತಾ ಇದೀಯ ಅಂದಾಗ ಅವನು ಏನಿಲ್ಲ ಸುಮ್ನೆ ಅಂತಾನೆ. ಹಂಗಾದ್ರೆ ನೀನು ಕೂಡ ಏನಾದ್ರು ಆಸ್ಟ್ರೋನಾಟ್ ಆಗ್ಬೇಕು ಅಂತ ಇದೆಯಾ ಅಂತ ಅವಳು ಕೇಳಿದ್ರೆ ಅವನು ಇಲ್ಲ ಜಸ್ಟ್ ನೋಡ್ತಾ ಇದ್ದೆ ಅಂತ ಹೇಳ್ದ, ಬಟ್ ಏನ್ ವಿಷಯ ಅಂತ ಹೇಳಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ ಹಾಲಿಡೇ ಅಂದ್ರೆ ಸಂಡೇ ಇರೋದ್ರಿಂದ ವೀಕೆಂಡ್ ಇರೋದ್ರಿಂದ ಲೀವ್ ಇರುತ್ತೆ, ನಾಳೆ ಕೂಡ ನಾನು ಓದ್ಕೋಬಹುದಾ, ಇವತ್ತು ಇನ್ನೂ ಸ್ವಲ್ಪ ಓದ್ಕೊಳ್ಳೋಣ ಅನ್ನೋ ಹತ್ರ ಕೇಳಿದಾಗ ಜಿನ್ಹಾನ್ ಹೇಳ್ತಾನೆ, ಇವತ್ ಬೇಕಾಗಿದ್ರೆ ಓದ್ಕೊಳ್ಳೋಣ ಬಟ್ ನಾಳೆ ಆಗೋದಿಲ್ಲ, ನನ್ಗೆ ಸ್ವಲ್ಪ ಕೆಲಸ ಎಲ್ಲ ಇದೆ ಅಂದಾಗ ಅವಳು ಅಂತಾಳೆ, ಇಲ್ಲ ಓದ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಕೇಳಿದೆ, ಇಟ್ಸ್ ಓಕೆ ಪರವಾಗಿಲ್ಲ ನಿನ್ ಕೆಲಸ ನೀನ್ ಮಾಡು ಅಂತ ಸುಮ್ನೆ ಆಗ್ಬಿಟ್ಲು. ಹಿಂದ್ಗಡೆಯಿಂದ ಶೆನ್ಸೆದು ವಾಯ್ಸು, ನಾಳೆ ನಾನ್ ಫ್ರೀಯಾಗೆ ಇರ್ತೀನಪ್ಪ, ನನ್ಗೇನು ಕೆಲಸ ಇಲ್ಲ, ಬೇಕಾಗಿದ್ರೆ ಬಾ ಇಬ್ರು ಹಂಗೆ ಸುಮ್ನೆ ಒಂದ್ ಔಟಿಂಗ್ ಹೋಗ್ಬಿಟ್ಟು ಬರೋಣ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಕೇಳಿದ್ರೆ ಎಲ್ಲಿ ಹೀರೋಯಿನ್ ಹೋಗ್ಬಿಡ್ತಾಳು ಅಂತ ಜಿನ್ಹಾನ್ಗೆ ಭಯ ಆಗೋಯ್ತು. ಮೀನ್ಸ್ ಅವನಲ್ಲಿ ಒಂದು ಜಲಸಿ ಸ್ಟಾರ್ಟ್ ಆಗೋಯ್ತು. ಚಾಚಾ ನಾನ್ ಇದಕ್ಕೆಲ್ಲ ದಾರಿ ಮಾಡ್ಕೊಡೋದಿಲ್ಲ, ಸರಿ ಆಯ್ತು ಲಿಟಲ್ ಕಿಂಗ್ ಕಾಂಗ್ ನಾಳೆ ನನ್ ಜೊತೆ ಬಂದ್ಬಿಡು ಓದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊಟ್ಟೋದ. ಅದರಿಂದ ಶೆನ್ಸೆಗೆ ಕೋಪ ಬಂದ್ಬಿಡ್ತು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಹೀರೋಯಿನ್ ತುಂಬಾ ಇಂಟ್ರೆಸ್ಟ್ ಆಗಿ ಹೀರೋ ಅವ್ರ ಮನೇಲಿ ಕುತ್ಕೊಂಡು ಓದ್ತಾ ಇರ್ತಾಳೆ. ಆಕ್ಚುಲಿ ಹೀರೋಗೆ ಕೂಡ ಇವತ್ತು ಕೆಲಸ ಇದೆ, ಪಾಪ ಅದನ್ನ ಅವನು ಪೋಸ್ಟ್ ಆನ್ ಮಾಡ್ಕೊಂಡಿದ್ದಾನೆ ಹೀರೋಯಿನ್ಗೋಸ್ಕರ. ಈ ತರ ಅವಳು ಓದ್ಕೊಂಡು ಒಂದ್ ಸ್ಟೇಜ್ ಗೆ ಫುಲ್ ಟಯರ್ಡ್ ಆಗ್ಬಿಟ್ಟು ಹಂಗೆ ಟೇಬಲ್ ಮೇಲೆ ಮಲಗ್ಬಿಟ್ಟಿರ್ತಾಳೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಶಾರ್ಕ್ ಮನೆ ಒಳಗಡೆ ಬರ್ತಾನೆ, ದಡಾರ್ ಅಂತ ಡೋರ್ ನ ಓಪನ್ ಮಾಡ್ಕೊಂಡು ದೊಡ್ಡದಾಗಿ ಹೆಜ್ಜೆ ಹಾಕೊಂಡು ಬರ್ತಾನೆ. ಅದ್ರ ನೋಡ್ಬಿಟ್ಟು ಜಿನ್ಹಾನು ನಿಧಾನ ಸೈಲೆಂಟ್ ಆಗಿ ಅವಳು ಮಲ್ಕೊಂಡಿದ್ದಾಳೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವ್ನ್ ಕೂಡ ಸರಿ ಆಯ್ತು ಅಂತ ಹೇಳಿ ಸ್ಲೋ ಆಗಿ ಬಂದ. ಬಟ್ ಇವ್ರಿದ್ರ ಗುಸ್ಗುಸ ಅಂತ ಮಾತಾಡ್ಕೊಳ್ತಾ ಇರೋದು ಕೂಡ ಅವಳಿಗೆ ಕೇಳಿಸ್ಬಿಡ್ತು. ಮತ್ತೆ ಶಾರ್ಕ್ ಬಂದಿರೋದ್ರಿಂದಾನೇ ನಮ್ ಹೀರೋಯಿನ್ಗೆ ಅರ್ಥ ಆಯ್ತು ಇವತ್ತು ಜಿನ್ಹಾನ್ಗೆ ಶೂಟಿಂಗ್ ಇದೆ, ಏನೋ ವರ್ಕ್ ಇದೆ ಅಂತ. ಸರಿ ಜಿನ್ಹಾನ್ ನನ್ಗೂ ಸ್ವಲ್ಪ ಟಯರ್ಡ್ ಆಗಿದೆ, ನಾನು ಹೋಗೊಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೀನಿ, ನೀನು ಶೂಟಿಂಗ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ ಬಾ, ಮತ್ತೆ ಸಾಯಂಕಾಲ ಸಿಗ್ತೀನಿ, ಸಾಯಂಕಾಲ ಓದ್ಕೊಳ್ಳೋಣ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ ಬ್ಯಾಗ್ ನ ತಗೊಂಡು. ಈ ತರ ಹೀರೋಯಿನ್ ಹೋಗ್ತಾ ಇದ್ರೆ ಅವ್ನ ಕೈಲಿ ಇರಕ್ಕೆ ಆಗ್ತಾ ಇಲ್ಲ, ಇನ್ನೂ ಸ್ವಲ್ಪ ಅವಳ ಜೊತೆ ಇದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ ಅಂತಾನೆ ಅನ್ನಿಸ್ತಾ ಇರುತ್ತೆ. ಬಟ್ ಏನ್ ಮಾಡೋದು, ವರ್ಕ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಅವಳಲ್ಲಿಂದ ಹೊರಟೋದ್ಲು. ಇಲ್ಲಿ ನೋಡಿದ್ರೆ ನಮ್ ಶೆನ್ಸೆ ಕಲರ್ ಡ್ರೆಸ್ ಎಲ್ಲ ಚೆನ್ನಾಗಿದ್ದಾನಲ್ವಾ ನೋಡೋದಕ್ಕೆ, ಮನೆಯೆಲ್ಲ ಕಂಪ್ಲೀಟ್ ಆಗಿ ಡೆಕೋರೇಟ್ ಮಾಡ್ತಾ ಇರ್ತಾನೆ, ಫುಲ್ ಬಲೂನ್ಸ್ ಎಲ್ಲ ಹಾಕ್ತಾ ಇರ್ತಾನೆ, ಹ್ಯಾಪಿ ಬರ್ಡೇ ಅಂತ ಬೋರ್ಡ್ ಎಲ್ಲ ಇಡ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಅವಂದೇ ಇವತ್ತು ಬರ್ತಡೆ, ಒಂದು ಪ್ಲಾನಿಂಗ್ ಇದೆಲ್ಲ ಆತರ ಎಲ್ಲ ರೆಡಿ ಮಾಡ್ಬಿಟ್ಟು ನಮ್ ಹೀರೋಯಿನ್ಗೆ ಕಾಲ್ ಮಾಡ್ತಾನೆ. ಏನೇ ಮಾಡ್ತಾ ಇದ್ಯಾ, ಇವತ್ತು ನನ್ ಬರ್ಡೇ ಮರ್ತೋಗ್ಬಿಟ್ಟ? ಸರಿ ಮರ್ತೋದ್ರು ಪರವಾಗಿಲ್ಲ, ನಾನ್ ಪಾರ್ಟಿನ ಇಟ್ಕೊಂಡಿದೀನಿ, ಮನೆಗ್ ಬಂದ್ಬಿಡು, ನಮ್ಮ ಅಪ್ಪ ಅಮ್ಮನೂ ಬರ್ತಾ ಇಲ್ಲ, ಈ ಡಿಂಗು ಮಿಂಗುಗೂ ಹೇಳ್ದೆ, ಅವ್ರು ಕೂಡ ಇವತ್ತೇನೋ ಪ್ಲಾನ್ ಇಟ್ಕೊಂಡಿದಾರೆ ಅಂತ, ಅವರು ಬಂದಿಲ್ಲ, ಇನ್ ನನಗೆ ಅಂತ ಇರೋ ಫ್ರೆಂಡ್ ಅಂದ್ರೆ ನೀನ್ ಒಬ್ಳೆ ತಾನೆ, ನೀನು ಬಂದಿಲ್ಲ ಅಂದ್ರೆ ನಾನು ತುಂಬಾ ಫೀಲ್ ಆಗ್ಬಿಡ್ತೀನಿ, ಬಾರೆ ಅಂತ ಕರೆದ್ರೆ ಅವಳಂತಳೆ, ಏನೋ ಕ್ಯಾಲೆಂಡರ್ ಏನಾದ್ರು ತಿರ್ಗ್ಸಾಕೊಂಡಿದ್ಯಾ ಹೆಂಗೆ ಮನೆಯಲ್ಲಿ, ಇವತ್ತೇನ್ ಡೇಟ್ ಅಂತ ಗೊತ್ತಿಲ್ವಾ, ನಿನ್ ಬರ್ಡೇಗಿನ 3 ದಿನ ಇದೆ ಕಣೋ, ಅದೇನ್ ಇಷ್ಟ ಬೇಗ ಸೆಲೆಬ್ರೇಟ್ ಮಾಡ್ತಾಗ? ಅದಂಗೆ ನನ್ ಬರ್ಡೇ ದಿನ ಸ್ಕೂಲ್ ಇರುತ್ತೆ, ಸೆಲೆಬ್ರೇಟ್ ಮಾಡಕ್ ಆಗೋದಿಲ್ಲ, ಅದರಿಂದ ನಾನು ಇವತ್ತು ಇಟ್ಕೊಂತ ಇದೀನಿ, ಅಡ್ವಾನ್ಸ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ನಿನ್ಗೇನಾದ್ರು ಪ್ರಾಬ್ಲಮ್? ಮುಚ್ಕೊಂಡ್ ಬಾ ನೀನು, ಅವ್ರು ಯಾರು ಬರ್ತಾ ಇಲ್ಲ ಅಂತ ನೀನು ಬರಲ್ಲ ಅಂತ ಹೇಳಿದ್ರೆ ನನಗಂತೂ ತುಂಬಾನೇ ಬೇಜಾರಾಗ್ಬಿಡತ್ತೆ, ನಾನು ಎದೆ 2 ಪೀಸ್ ಆಗ್ಬಿಡತ್ತೆ ಅಂತ ಹೇಳಿ ಇವನೊಂದ್ ಕಡೆ ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ಅವಳು ಕೂಡ ಸರಿ ಆಯ್ತು ಸಾಯ್ಬೇಡ ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಈ ಕಡೆ ಜಿನ್ಹಾನ್ ಕೂಡ ಇನ್ನು ಶೂಟಿಂಗ್ ಹೋದಂಗಿಲ್ಲ, ಇವನ್ ಪ್ಲಾನ್ ಮಾಡ್ತಾ ಇರೋದೇ ಅರ್ಧ ಅವ್ರಿಬ್ಬರನ್ನ ದೂರ ಮಾಡ್ಬೇಕು ಅಂತ. ಅದಕ್ಕೆ ಇನ್ನು 3 ದಿನ ಇರೋ ಬರ್ಡೇನ ಮುಂಚಿತವಾಗಿ ಅವನು ಸೆಲೆಬ್ರೇಟ್ ಮಾಡ್ಕೊಂತಾ ಇರ್ತಾನೆ. ಯಾವ್ದೇ ಕಾರಣಕ್ಕೂ ಅವ್ರಿಬ್ಬರನ್ನ ಸೇರಕ್ ಬಿಡಲ್ಲ ಕಣೋ ಅಂತ ಹೇಳಿ ಒಂದು ಸೀನ್ ನ ಬೇರೆ ಕೊಟ್ಕೊಂಡು ಕೂತಿರ್ತಾನೆ. ಅವ್ನ್ ಎಕ್ಸ್ಪೆಕ್ಟೇಷನ್ ಒಂಥರ ಇರುತ್ತೆ, ಹೀರೋಯಿನ್ ಬಂದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಹುದು ಅಂತ. ಈ ಕಡೆ ಜಿನ್ಹಾನ್ ಕೂಡ ಅವ್ನ್ ಶೂಟಿಂಗ್ ಅಂತ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಫೋನ್ ಇಂದ ಅವನಿಗೊಂದು ಮೆಸೇಜ್ ಬರುತ್ತೆ. ಅಂದ್ರೆ ಇವತ್ತು ನೀನ್ ಕೊಟ್ಟಿರೋ ಹೋಮ್ವರ್ಕ್ ನನ್ ಕೈಲಿ ಕಂಪ್ಲೀಟ್ ಮಾಡಕ್ ಆಗಲ್ಲ ಅನ್ನಿಸ್ತಾ ಇದೆ, ಸರಿಯಾಗಿ ಓದಕ್ಕೂ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ಶೆನ್ಸೆನೆ. ಅವ್ನ್ ಬರ್ಡೇ ಪಾರ್ಟಿ ಅಂದ್ರೆ ಅವ್ನ್ ಬರ್ಡೇ ಪಾರ್ಟಿ ಅರೇಂಜ್ ಮಾಡಿದಾನೆ, ಅವ್ನ್ ಬರ್ಡೇ ಇರೋದು ಇನ್ನೂ 3 ಡೇಸ್ ಇದೆ, ಬಟ್ ಸ್ಕೂಲ್ ಇರುತ್ತೆ ಅಂತ ಅವನು ಮುಂಚಿತವಾಗಿನೇ ಸೆಲೆಬ್ರೇಟ್ ಮಾಡ್ಕೊಂತ ಇದ್ದಾನೆ. ಪಾರ್ಟಿಗೆ ಕರೆದಿದ್ದಾನೆ, ಯಾರು ಹೋಗ್ತಾಳೆ, ನಾನು ಹೋಗಿಲ್ಲ ಅಂದ್ರೆ ಫೀಲ್ ಮಾಡ್ಕೊಂತಾನೆ. ಸೊ ನಾನ್ ಪಾರ್ಟಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದಾಗ ನಮ್ ಜಿನ್ಹಾನ್ ಕೂಡ ಸರಿ ಆಯ್ತು ಹೋಗ್ಬಿಟ್ಟು ಬಂದು ನಿನ್ ಕೊಟ್ಟಿರೋ ವರ್ಕ್ ನ ನೀನ್ ಕಂಪ್ಲೀಟ್ ಮಾಡ್ಬೇಕು ಅಂತ ರಿಪ್ಲೈ ಮಾತ್ರ ಮಾಡ್ತಾನೆ.
ಬಟ್ ಡೌಟ್ ಆಗಿ ಅವ್ನ ಮುಖ ನೋಡಿದ್ರೆ ಇವನೇನ್ ಪ್ಲಾನ್ ಮಾಡಿದಾನೆ ಅಂತ ಗೊತ್ತಿಲ್ಲ. ಇಲ್ಲಿ ಶೆನ್ಜೆ ನೋಡಿದ್ರೆ ಸಖತ್ ಹ್ಯಾಪಿ ಆಗಿರ್ತಾನೆ. ಅಪ್ಪಡಿ ನಾನು ಯಾರನ್ನು ಇನ್ವೈಟ್ ಮಾಡಿಲ್ಲ, ನಾನು ಮತ್ತೆ ಹೀರೋಯಿನ್ ಇಬ್ರೆ ಸಖತ್ ಎಂಜಾಯ್ ಮಾಡ್ಬೋದು, ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಏನೇನೋ ಕನ್ಸ್ ಕಾಣ್ತಾ ಇರ್ತಾನೆ. ಅದ್ರಲ್ಲಿ ಒಂದ್ ಕನ್ಸಲ್ಲಿ ಹೀರೋಯಿನ್ ಅವ್ರ ಮನೆಗೆ ಬಂದ್ಮೇಲೆ ಇಬ್ರು ಮಾತಾಡೋವಾಗ ಹೀರೋಯಿನ್ ಹೇಳೋ ತರ ಇವ್ನ್ ಫೀಲ್ ಆಗ್ತಾ ಇರೋದು. ಅಂದ್ರೆ ನಾವಿಬ್ರು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು, ನಮ್ ಇಬ್ರ ಮಧ್ಯೆ ಈಗ ಹೊಸದಾಗಿ ಹೀರೋ ಅಂತ ಒಂದು ಕ್ಯಾರೆಕ್ಟರ್ ಬಂದಿದ್ದಾನೆ, ಜಿನ್ಹಾನ್ ಅಂತ ಒಂದು ಕ್ಯಾರೆಕ್ಟರ್ ಬಂದಿದ್ದಾನೆ. ಅವನನ್ನ ಫಸ್ಟ್ ನಾವು ಒದ್ದು ಓಡಿಸ್ಬಿಡ್ಬೇಕು, ನನ್ಗೆ ಅವನ ನೋಡಿದ್ರೇನೆ ಆಗಲ್ಲ, ಅದಕ್ಕೆ ಅವ್ನ ಮುಖ ಇರೋ ತರ ಒಂದು ಕೇಕ್ ನ ತಂದಿದೀನಿ, ಅವನನ್ನ ಸಾಯಿಸೋ ತರ ನೀನ್ ಮನ್ಸಲ್ಲಿ ಅನ್ಕೊಂಡು ಆ ಕೇಕ್ ನ ಕಟ್ ಮಾಡು ಅಂತ ಹೀರೋಯಿನ್ ಕೊಡೋ ತರ ಇವ್ನ ಅದನ್ನ ಹಂಗೆ ಒಂದು ಕೊಲೆ ಮಾಡೋ ರೇಂಜ್ ಗೆ ಹಿಂದ್ಗಡೆಯಿಂದ ಶರ್ಟ್ ಹಿಂದ್ಗಡೆಯಿಂದ ಕತ್ತಿನೆಲ್ಲ ಎತ್ಕೊಂಡು ಆ ಕೇಕ್ ನ ಕಟ್ ಮಾಡೋ ತರ ತೋರಿಸ್ತಾರೆ. ಬಟ್ ಅವ್ನ್ ಕಟ್ ಮಾಡೋ ರೀತಿ ಹೀರೋಯಿನ್ ಗೆ ಸ್ಯಾಟಿಸ್ಫೈ ಆಗಿಲ್ವಂತೆ. ಅದನ್ನ ಅವಳೆ ಹೇಳ್ತಾ ಇದ್ದಾಳೆ. ಅದಕ್ಕೆ ಇವ್ನ ಕತ್ತಿನ ಎತ್ಕೊಂಡು ಕಚಾ 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 ಅಂತ ಕೇಕ್ ನ ಕಂಪ್ಲೀಟ್ ಆಗಿ ಕಿತ್ತಿ ಧೂಳ್ ಮಾಡ್ಬಿಟ್ಟ. ಇವಾಗ ಅವಳಿಗೆ ಸ್ಯಾಟಿಸ್ಫೈ ಆಗ್ತಾ ಇರೋ ತರ ಮೆಂಟಲ್ ತರ ಕನ್ಸೆಲ್ಲ ಕಾಣ್ತಾ ಇರ್ತಾನೆ. ಪಾಪ ಅವ್ನಿಗೆ ಗೊತ್ತಿಲ್ಲ ಹೀರೋಯಿನ್ ಹತ್ರ ಎಲ್ಲ ಅನ್ಕೊಳ್ಳಲ್ಲ ಅಂತ. ಈ ಕನ್ಸು ಸಾಲ್ದಂಗೆ ಅವ್ರು ಟೆರೆಸ್ ಮೇಲೆ ಹೋಗಿ ಪಾರ್ಟಿಗೆಲ್ಲ ಅರೇಂಜ್ ಮಾಡಿದ್ದಲ್ವಾ, ಅಲ್ಲಿ ತಿನ್ನಕ್ಕೆ ಕೆಲವು ಸ್ನಾಕ್ಸ್ ಎಲ್ಲ ಕೂಡ ಇಟ್ಟಿರ್ತಾನೆ. ಅದ್ರಲ್ಲೂ ಅಷ್ಟೇ ಒಂದು ಸ್ಟಿಕ್ಗೆ ಸ್ವಲ್ಪ ಮೀಟ್ ಎಲ್ಲ ಅಂಟಿಸ್ಬಿಟ್ಟು ಅದನ್ನ ಚೆನ್ನಾಗಿ ಸುಟ್ಬಿಟ್ಟು ಇದ್ರ ಮೇಲೆ ನಾನು ಜಿನ್ಹಾನ್ ನ ಇಟ್ಟಿದ್ದೀನಿ, ಅವ್ನು ನಮ್ಮಿಬ್ಬರ ಮಧ್ಯೆ ಬರೋದು ನನ್ಗೆ ಇಷ್ಟ ಇಲ್ಲ, ತಗೋ ಅವನನ್ನ ಕೂಡ ಚೆನ್ನಾಗಿ ಅಗದು ನುಂಗ್ಬಿಡು ಅಂತ ಹೇಳಿ ಅವಳು ಕೊಡೋ ತರ ಇವನಾದ್ರೆ ತುಂಬಾ ಸಂತೋಷವಾಗಿ ತಿನ್ನೋ ತರ ತಿಂತಾ ಇದ್ರೆ ಜಿನ್ಹಾನ್ ಅಗದು ನುಂಗ್ಬಿಡೋ ತರ ಇವನು ಫೀಲ್ ಆಗ್ತಾ ಇರ್ತಾನೆ. ಮೆಂಟಲ್ ತರ ಕಾಣ್ತಾ ಇರ್ತಾನೆ ಕನಸ್ನ. ಈ ತರ ಇರ್ಬೇಕಾದ್ರೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್. ಇನ್ನೇನು ನಮ್ ಹೀರೋಯಿನ್ ಬಂದ್ಬಿಟ್ಲು. ಅಷ್ಟೇ ಇವನೇ ಬಾಗಿಲ್ವರೆಗೂ ಬಂದು ತುಂಬಾ ಖುಷಿಯಾಗಿ ಅವಳನ್ನ ವೆಲ್ಕಮ್ ಮಾಡ್ತಾನೆ. ಅವಳಂತಾಳೆ, ನೀನ್ ತುಂಬಾ ಫೀಲ್ ಮಾಡ್ಬೇಡ ಕಣೋ, ನಾನ್ ಬರಲ್ಲ ಅಂತ ಅನ್ಕೊಂಡೆ ತಾನೆ, ನೋಡು ನಾನ್ ಬಂದೆ, ನಿನ್ಗೋಸ್ಕರ ನಾನ್ ಬಂದಿದ್ದೀನಿ, ತಗೋ ನಿನ್ಗೋಸ್ಕರ ಗಿಫ್ಟ್ ಕೂಡ ತಗೊಂಡ್ ಬಂದಿದ್ದೀನಿ, ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ, ಪ್ಲಸ್ ನಿನ್ಗೊಂದು ಸರ್ಪ್ರೈಸ್ ಕೂಡ ಇದೆ ಅಂತ ಹೇಳ್ತಾಳೆ. ಏನಪ್ಪ ಗಿಫ್ಟ್ ಅಂತ ನೋಡಿದ್ರೆ ಅದು ಹೆಲ್ಮೆಟ್. ಅದನ್ನ ನೋಡಿದ ತಕ್ಷಣ ತುಂಬಾ ಸಂತೋಷ ಪಡ್ತಾನೆ. ನಾನು ಕೂಡ ತುಂಬಾ ದಿನದಿಂದ ಒಂದು ಬೈಕ್ ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೆ, ಹೆಂಗೋ ಮುಂಚಿತವಾಗಿ ನೀನ್ ಹೆಲ್ಮೆಟ್ ಕೊಡ್ಸಿದ್ಯಾ, ಅದಕ್ಕಂತಾನೆ ನಾನು ಬೈಕ್ ನ ತಗೊಂತೀನಿ, ಫಸ್ಟ್ ರೈಡ್ ನಿನ್ಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಎಲ್ಲ ಕೂಡ ಮಾಡ್ತಾನೆ. ಒಳ್ಳೆ ವಿಷಯ ಅಲ್ವಾ, ಹೆಲ್ಮೆಟ್ ಕೂಡ ಗಿಫ್ಟ್ ಆಗಿ ಕೊಡ್ಬೋದಲ್ವಾ. ಈ ತರ ಇವರು ಮಾತಾಡ್ಕೊಂತ ಇರ್ಬೇಕಾದ್ರೇನೆ ಅವ್ನ್ ಬಂದ್ಬಿಟ್ಟು, ಸರಿ ಬಾ ಟೆರೆಸ್ ಮೇಲೆ ಹೋಗೋಣ, ನಾವ್ ಇಬ್ರೇ ಇದೀವಿ, ಸಕ್ಕತ್ ಎಂಜಾಯ್ ಮಾಡ್ಬೋದು, ಸಕ್ಕತ್ ಟೈಮ್ ಪಾಸ್ ಮಾಡ್ಬೋದು ಅಂತ ಅವ್ನ್ ಮಾತಾಡ್ತಾ ಇದ್ದಾಗ ಅವಳಂತಾಳೆ, ಏನು ಇಬ್ರೇ ಇದೀವ, ನಿಂಗೊಂದ್ ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಇರೋ ನಿಮಿಷ ಅಂತ ಹೇಳಿ ಅವಳಷ್ಟೇ ಒಂದ್ ಸಿಗ್ನಲ್ ನ ಕೊಟ್ಟಿದ ತಕ್ಷಣ ಡಿಂಗು ಮಿಂಗ್ ಇಬ್ರು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಬಾಸ್ ಹ್ಯಾಪಿ ಬರ್ಡೇ ಬಾಸ್ ಅಂತ ಹೇಳಿ ಕೂಗ್ತಾರೆ. ಇವನ್ಗ ಒಂದು ಕ್ಷಣ ಯಾವ ನಿನ್ನ ಬರ ಕೇಳಿದ್ದು, ನಾನು ಇನ್ವೈಟ್ ಮಾಡಿದ್ರೆ ನನ್ ಬರ್ಡೇ ಪಾರ್ಟಿಗೆ ಬಂದಿದ್ದೀರಾ ನೀವು ಅನ್ನೋ ಹತ್ರ ಕೇಳಿದಾಗ ಅವನಂತಾನೆ, ಬಾಸ್ ಏನ್ ಬಾಸ್, ನನ್ ಬೆಸ್ಟ್ ಫ್ರೆಂಡ್ ಅಂತ ಇರೋದೇ ನೀವು, ನಿಮ್ ಬರ್ಡೇಗೆ ನಾವ್ ಬರ್ದೆ ಇನ್ ಯಾರು ಬರ್ಬೇಕು, ಅದಕ್ಕೆ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಿಮ್ಗೆ ಮೆಸೇಜ್ ಹಾಕಿಲ್ಲ, ಕಾಲು ಮಾಡಿಲ್ಲ, ನಾವು ಬಂದ್ಬಿಟ್ವಿ ಅಂತ ಹೇಳಿ ಖುಷಿಯಾಗಿ ಹೇಳ್ತಾನೆ. ಅದಾದ್ಮೇಲೆ ಸರಿ ಕರ್ಮ ಬಂದಿದ್ದೀರಾ, ಬಂದ್ ಸಾಯ್ರಿ ಅಂತ ಹೇಳಿ ಒಳಗಡೆ ಹೋಗ್ಬೇಕು ಅನ್ಕೊಳ್ಳೋಷ್ಟರಲ್ಲಿ ಹಿಂದ್ಗಡೆಯಿಂದ ಇನ್ನೊಂದ್ ಸೌಂಡ್. ಇನ್ಯಾರು ನಮ್ ಇಲಿ ಮರಿನೇ ಡೋಡೋ ಹಂಗೆ ನಿಧಾನಕ್ಕೆ ಶೆನ್ಜೆ ಹಿಂದ್ಗಡೆಯಿಂದ ಎದ್ದೇಳ್ತಾಳೆ. ಇವ್ ಯಾವ್ದ್ ಸಂದಲ್ ಬಂದ್ಲು ಅಂತಾನೆ ಗೊತ್ತಿಲ್ಲ. ಅವ್ನ್ಗೆ ಶಾಕ್ ಆಗೋಯ್ತು, ನೀನ್ ಎಲ್ಲಿಂದ ಬಂದೆ ಅಂತ. ಅಷ್ಟೇ ಅಲ್ಲ, ನಾನು ನಿನ್ನ ಇನ್ವೈಟೇ ಮಾಡಿಲ್ಲ, ಇನ್ವೈಟ್ ಮಾಡಿದ್ರು ಬರ್ಡೇ ಪಾರ್ಟಿಗೆಲ್ಲ ಬರ್ತೀಯ ಅಂತಂದಾಗ ಹೀರೋಯಿನ್ ಅಂತಾಳೆ, ಏಯ್ ಬಾಯ್ ಮುಚ್ಚೋ, ನಾನೇ ಇನ್ವೈಟ್ ಮಾಡಿದ್ದು, ನೀನ್ ಒಬ್ನೇ ಇದೀನಿ ಅಂತ ತುಂಬಾ ಫೀಲ್ ಮಾಡ್ತಾ ಇದ್ದೆ ಅಲ್ವಾ, ಅದ್ರಿಂದಾನೆ ನಾನು ಇವ್ರಿಗೆಲ್ಲ ಇನ್ವೈಟ್ ಮಾಡಿದೆ, ಬನ್ನಿ ಹೋಗೋಣ ಅಂತ ಹೇಳ್ದೆ, ಅದಕ್ಕೆಲ್ಲರೂ ಬಂದಿದ್ದಾರೆ, ಬಾರೋ ಸಂತೋಷವಾಗಿ ಎಂಜಾಯ್ ಮಾಡೋಣ ಅಂದಾಗ ಅಯ್ಯೋ ನಾನು ಅನ್ಕೊಂಡಿದ್ದೆ ಒಂದು, ಇಲ್ಲಿ ನಡೀತಾ ಇರೋದೇ ಒಂದು, ನಾನು ಹೀರೋಯಿನ್ ಇಬ್ರೇ ಇರ್ಬೇಕು, ಸಂತೋಷವಾಗಿ ಟೈಮ್ ನ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇದೇನಪ್ಪ ಹಿಂಗಾಗೋಯ್ತು, ಬೇರೆ ವಿಧಿ ಇಲ್ಲ, ಈ ಬರ್ತ್ಡೇನ ಈ ತರ ಕಾಲ ತಳ್ಬೇಕಾಗಿರೋದೆ ಅಂತ ಹೇಳಿ ಸಿಚುವೇಶನ್ ನ ಒಪ್ಕೊಂಡ. ಅಷ್ಟೇ ಅಲ್ಲ, ಡೋಡೋ ಶೆನ್ಜೆಗೋಸ್ಕರ ಗಿಫ್ಟ್ ಕೂಡ ತಂದಿರ್ತಾಳೆ. ಅದೊಂದು ಬುಕ್ ಕೊಡೋದು ಅಲ್ದೆ, ತಗೋ ಈ ಬುಕ್ ನ ಓದಿದ್ರೆ ಸಾಕು, ನೀನ್ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ನ ಪಾಸ್ ಮಾಡ್ಬಿಡ್ಬೋದು, ಅದಕ್ಕೆ ನಾನ್ ಗ್ಯಾರಂಟಿ ಅಂತ ಈ ತರ ಒಂದು ಗಿಫ್ಟ್ ತಂದು ಕೊಟ್ಟಾಗ ಅಯ್ಯೋ ಇಲ್ಲಿ ಕೂಡ ಓದೋದಿರ ಅಂತ ಅವ್ನಿಗೆ ಟೆನ್ಷನ್ ಆಗುತ್ತೆ. ಸರಿ ಎಲ್ಲರೂ ಟೆರೆಸ್ ಮೇಲೆ ಹೋಗ್ತಾರೆ. ಆಕ್ಚುಲಿ ಶೆನ್ಜೆ ಅನ್ಕೊಂಡಿದ್ದೇನು, ಹೀರೋಯಿನ್ ಮತ್ತೆ ಶೆನ್ಜೆ ಇಬ್ರೇ ಇರ್ತಾರೆ ಅಂತ ತಾನೆ. ಅವನು ಕಡಿಮೆ ಸ್ನಾಕ್ಸ್ ನ ಆರ್ಡರ್ ಮಾಡಿರ್ತಾನೆ, ಅಂದ್ರೆ ಐಟಮ್ಸ್ ತುಂಬಾ ಕಡಿಮೆ ಇದ್ದಿರತ್ತೆ. ಬಟ್ ಇವಾಗ ಇವ್ರಲ್ಲಿ ಒಂದು 4-5 ಜನ ಇದ್ಬಿಟ್ರು, ಹಿಂಗ್ ಇವಾಗ ಅದು ಸಾಕಾಗೋದಿಲ್ಲ. ಸರಿ ಆಯ್ತು, ನನಗೆ ನೀವು ಬರ್ತೀರಾ ಅಂತ ಮುಂಚಿತವಾಗಿ ಗೊತ್ತಿದ್ರೆ ಇನ್ ಸ್ವಲ್ಪ ಎಕ್ಸ್ಟ್ರಾ ಫುಡ್ ಆರ್ಡರ್ ಮಾಡ್ತಾ ಇದ್ದೆ, ಅಥವಾ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೆ. ಬಟ್ ಇವಾಗ ಈ ತರ ಆಗೋಯ್ತಲ್ವಾ, ಏನು ಮಾಡಕ್ಕಾಗಲ್ಲ, ಇರೋದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋ ಹತ್ರ ಹೇಳಿದಾಗ ಸರಿ ಆಯ್ತು, ಬೇರೆ ಏನ್ ಮಾಡಕ್ಕಾಗತ್ತೆ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಹೇಳಿ ಇರೋದನ್ನ ಬಿಸಿ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಾವಿರುವಾಗ ನಿಮ್ಗೆ ಏನಕ್ಕೆ ಚಿಂತೆ ಅಂತ ಒಂದು ವಾಯ್ಸ್. ಏನಪ್ಪಾ ಅಂತ ನೋಡಿದ್ರೆ ಲೈಲಾ ಮತ್ತೆ ಜೆನ್ ಕೂಡ ಆ ಜಾಗಕ್ಕೆ ಬಂದಿರ್ತಾರೆ. ಇವ್ರನ್ನ ಕೂಡ ಇನ್ವೈಟ್ ಮಾಡಿದಾಳೆ ನಮ್ ಹೀರೋಯಿನ್. ಅವ್ನ್ಗೆ ಇನ್ನಷ್ಟು ಶಾಕ್, ಇನ್ನು ಎಷ್ಟು ಜನ ಬರ್ತಾರೋ ಏನೋ ಅಂತ. ಬರ್ತಾ ಲೈಲಾ ಸುಮಾರು ಸ್ನಾಕ್ಸ್ ಕೂಡ ತಗೊಂಡ್ ಬಂದಿರ್ತಾರೆ. ಇದನ್ನೆಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋಣ, ಎಂಜಾಯ್ ಮಾಡೋಣ ಅಂತ ಹೇಳಿ. ಅಷ್ಟೇ ಅಲ್ಲದೆ ಲೈಲಾ ಕೈಯಲ್ಲಿ ಶೆನ್ಜೆಗೆ ಕೊಡೋದಕ್ಕೆ ಅಂತ ವೈಲೆಟ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಬಾಸ್ಕೆಟ್ ಬಾಲ್, ಆ ಬಾಲ್ ನ ತಗೊಂಡ್ ಬಂದಿರ್ತಾಳೆ. ಇದ್ರೂನು ಇದನ್ನ ಕೊಟ್ಬಿಟ್ಟು ಈಗ ವಿಶ್ ಮಾಡಿದ್ರೆ ಎಲ್ಲ ಅವಳು ಕಡಿಮೆ ಆಗ್ಬಿಡ್ತಾಳ ಅಂತ ಹೇಳಿ, ನಾನೇನ್ ಬೇಕಂತ ಬಂದಿಲ್ಲ, ಜಸ್ಟ್ ಈ ಕಡೆ ಪಾಸ್ ಆಗ್ತಾ ಇದ್ದೆ, ಅದೇ ಟೈಮಲ್ಲಿ ಹೀರೋಯಿನ್ ಕೂಡ ಮೆಸೇಜ್ ಹಾಕಿದ್ಲು, ಅದಕ್ಕೋಸ್ಕರ ಜಸ್ಟ್ ಫಾರ್ ಸೈಟ್ ಸೀಯಿಂಗ್ ಬಂದೆ ಅಷ್ಟೇ ಅಂತ ಹೇಳಿದಾಗ ಅವನಂತಾನೆ, ಸಾಕ್ ಓವರ್ ಬಿಲ್ಡಪ್ ಕೊಟ್ಟಿದ್ದು, ನೀನ್ ಇಲ್ಗಂತಾನೆ ಬಂದಿದ್ದು ಅಂತ ನನ್ಗೆ ಗೊತ್ತು, ಅದಕ್ಕೆ ಕೈಲಿ ಗಿಫ್ಟ್ ಕೂಡ ತಂದಿದ್ಯಾ ಅಂತ ಹೇಳಿ ಆ ಗಿಫ್ಟ್ ನ ತಗೊಂತಾನೆ. ಅದು ಸ್ವಲ್ಪ ರೇರ್ ಎಡಿಷನ್ ಆಗಿರೋ ಒಂದು ಬಾಸ್ಕೆಟ್ ಬಾಲ್. ಅವನು ಬಾಸ್ಕೆಟ್ ಬಾಲ್ ಪ್ಲೇಯರ್, ಪ್ಲಸ್ ಅದಂದ್ರೆ ಅವ್ನಿಗೆ ತುಂಬಾನೇ ಇಷ್ಟ ಅಲ್ವಾ, ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತಾನೆ. ಆ ಸಂತೋಷನ ನೋಡೋದಕ್ಕೆ ಲೈಲಾಗೆ ತುಂಬಾನೇ ಇಷ್ಟ. ಅದ್ರಲ್ಲೂ ಅವನ ಹತ್ರ ನಗ್ನಾಗ್ತಾ ಇದ್ರೆ ಲೈಲಾಗೆ ತುಂಬಾನೇ ಇಷ್ಟ, ತುಂಬಾ ಅಡ್ಮೈರ್ ಮಾಡ್ತಾಳೆ. ಇನ್ನೇನು ಸ್ವಲ್ಪ ತಲೆ ಬರ್ಡೇ ಪಾರ್ಟಿನ ಸ್ಟಾರ್ಟ್ ಮಾಡ್ತಾರೆ. ಪೇಪರ್ ಇಂದ ಮಾಡಿರೋ ಒಂದು ಕಿರೀಟ ಅವನ ತಲೆಗೆ ಹಾಕ್ಬಿಟ್ಟು ಎಲ್ಲರೂ ಹ್ಯಾಪಿ ಬರ್ಡೇ ಟು ಯು ಅಂತ ವಿಶ್ ಮಾಡ್ಕೊಂಡು ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ಸಕ್ಕತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನೇನು ಒಂದು ಗ್ರೂಪ್ ಫೋಟೋ
ತಗೊಳ್ಳೋಣ ಅಂತ ಹೇಳಿ ನಮ್ ಹೀರೋಯಿನ್ ತುಂಬಾ ಹೈಟ್ ಅಲ್ವಾ, ಮೇಡಮ್ಗೆ ಕೈ ತುಂಬಾ ಉದ್ದ ಅಲ್ವಾ, ಹಂಗೆ ಸೆಲ್ಫಿ ತೆಗಿಬೇಕು ಅಂತ ಟ್ರೈ ಮಾಡ್ತಾಳೆ. ಬಟ್ ಯಾರು ಸರಿಯಾಗಿ ಫೋಟೋನಲ್ಲಿ ಕವರ್ ಆಗ್ತಾ ಇಲ್ಲ ಅಂತ ಶೆನ್ಜೆನ ಫೋನ್ ನ ತಗೊಂಡು ಫೋಟೋಸ್ ಎಲ್ಲ ತೆಗಿತಾನೆ. ಆ ಫೋಟೋನಲ್ಲಿ ಮಿಂಗ್ ಡಿಂಗ್ ಫೋಟೋ ತುಂಬಾ ಕ್ಲಿಯರ್ ಆಗಿಲ್ಲ, ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅವಳು ಅದನ್ನ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡ್ಬೇಕು ಅನ್ಕೊಂಡಾಗ ಅವರೇ ಕೇಳ್ತಾರೆ, ಏ ಜಿನ್ ಮತ್ತೆ ಲೈಲಾ, ನೀವಿಬ್ರು ನಿಮ್ ಫೋನ್ ಅಲ್ಲಿ ತಗೊಳ್ಳೋ ಫೋಟೋಸ್ ಹಿಂಗ ಅಷ್ಟು ಕ್ಲಿಯರ್ ಆಗಿರುತ್ತೆ, ಹೆಂಗ್ ಅಷ್ಟು ಚೆನ್ನಾಗಿರುತ್ತೆ, ನೀವ್ ಯಾವ್ದೋ ಫೋಟೋ ತರ ಆಪ್ ಏನು ಯೂಸ್ ಮಾಡ್ತಾ ಇದ್ದೀರಲ್ವಾ, ಅದೇನ್ ಆಪ್ ಹೇಳಿ ಅಂದ್ರೆ ಅವ್ರ ಅಂತಾರೆ, ಚಾಚಾ ನಾವ್ ಅದೆಲ್ಲ ಯೂಸ್ ಮಾಡೋದಿಲ್ಲಪ್ಪ, ಇದೆಲ್ಲ ನಮ್ ನ್ಯಾಚುರಲ್ ಬ್ಯೂಟಿ, ನಮ್ ಫೋಟೋ ಹಂಗೆ ಬರೋದು ಅಂತ ಹೇಳ್ತಾರ. ನಮ್ ಶೆನ್ಜೆಗಂತೂ ಸಖತ್ ಟೆನ್ಷನ್ ಆಗುತ್ತೆ. ಅವ್ನ ಹಂಗೆ ಅವಳು ಹೇಳೋ ತರನೇ ಇಮಿಟೇಟ್ ಮಾಡ್ಕೊಂಡು ತೋರ್ಸ್ಕೊಂಡು ನಗ್ತಾ ಇರ್ತಾನೆ. ಇದ್ರೆ ನೋಡಿ ಅಲ್ಲಿರೋರೆಲ್ಲ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಇನ್ನೇನು ಅವತ್ತು ದಿನ ಪೂರ್ತಿ ಬೆಳಗ್ಗೆ ಬಂದವ್ರು ಇವರೆಲ್ಲ ನೈಟ್ ವರ್ಗು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ಬಿಟ್ಟು ಇವಾಗ ಎಲ್ಲರೂ ಹೊರಗಡೆ ಬರ್ತಾರೆ ಅವ್ರವ್ರ ಮನೆಗೆ ಹೋಗೋದಕ್ಕೆ. ಓಕೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ, ಇವತ್ತು ನಾವು ದಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಕೊಂಡು ಫಸ್ಟ್ ಮಿಂಗ್ಡಿಂಗ್ ಹೋಗ್ತಾರೆ. ಇನ್ ಸ್ವಲ್ಪ ತಾದ್ಮೇಲೆ ಲೈಲಾ ಮತ್ತೆ ಜೆನ್ನು ಹೋಗ್ತಾರೆ. ಅವ್ರು ಹೋಗೋ ದಾರಿನ ನೋಡ್ಕೊಂಡಿರೋ ಹೀರೋಯಿನ್ ಅಲ್ಲಿರೋ ಒಂದು ಗಿಡನ ನೋಡ್ಬಿಟ್ಟು ಬಿದ್ದು ಬಿದ್ದು ನಗ್ತಾ ಇರ್ತಾಳೆ. ಏಯ್ ನಿಲ್ಸು, ನಗ್ಬೇಡ ನಗ್ಬೇಡ ಅಂತ ಇವ್ನು ಹೇಳ್ತಾ ಇದ್ರು ಅವಳು ನಗ್ತಾ ಇರ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ಒಂದಿನ ಶೆನ್ಜೆ ಬಂದು ಆಡಕ್ ಹೋಗ್ತೀನಿ, ಅವ್ರ ಅಮ್ಮ ಬಿಡ್ತಾ ಇಲ್ಲ ಅಂತ ಹೇಳಿ ಆ ಗಿಡದ ಮೇಲಿಂದ ಕಾಂಪೌಂಡ್ ಜಂಪ್ ಮಾಡ್ಕೊಂಡು ಎಸ್ಕೇಪ್ ಆಗಕ್ಕೆ ಅಂತ ಟ್ರೈ ಮಾಡಿರ್ತಾನೆ. ಬಟ್ ಆಗದೆ ಅವ್ನ್ ಪ್ಯಾಂಟ್ ಅದಕ್ಕೆ ಸಿಕ್ಕಾಕೊಂಡು ಪ್ಯಾಂಟ್ ಹರಿದೋಗಿ ಒಂದ್ ವಿಚಿತ್ರವಾಗಿ ಹ್ಯಾಂಗ್ ಮಾಡ್ಕೊಂಡು ಇದ್ದಿರ್ತಾನೆ. ನಾನ್ ಅವಾಗ ಎಷ್ಟು ನಗ್ದೆ ಗೊತ್ತಾ, ನೀನ್ ಹಂಗ್ ಮಾಡ್ದೆ, ನೀನ್ ಹಿಂಗ್ ಮಾಡ್ದೆ ಅಂತ ಅದ್ರ ಬಗ್ಗೆ ಹೇಳ್ಕೊಂಡು ನಗ್ತಾ ಇರ್ತಾಳೆ. ಸರಿ ಸರಿ ಟೈಮ್ ಆಯ್ತು ನಾನು ಹೊರಡ್ಲಾ ಅಂತ ಹೇಳಿ ಅವಳು ಅಲ್ಲಿಂದ ಹೊರಡ್ಬೇಕಾದ್ರೆ ಇವ್ನಿಗೆ ಕಳ್ಸ್ಕೊಡಕ್ಕೆ ಮನ್ಸೇ ಬರ್ತಲ್ಲ. ಸಪರೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡ, ಬಟ್ ಇವಾಗ ತಾನೇ ಚಾನ್ಸ್ ಸಿಕ್ಕಿರೋದು. ಏಯ್ ತುಂಬಾ ಮಿಸ್ ಆಗ್ಬಿಡಿದೆ ಮನೆ ಎಲ್ಲ, ನಾವೆಲ್ಲ ಪಾರ್ಟಿ ಮಾಡ್ಕೊಂಡ್ವಲ್ಲ, ಕ್ಲೀನ್ ಮಾಡಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋದಾಗ ಸರಿ ಆಯ್ತು ಪಾಪ ಹುಡುಗ ಒಬ್ನೇ ಮಾಡ್ತಾನಲ್ವಾ ಅಂತ ಇವಳ ಜೊತೆಗೆ ಹೋಗಿ ಹೆಲ್ಪ್ ಮಾಡ್ತಾಳೆ. ಅದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನೀಗ ಫೋನ್ ಅಲ್ಲಿ ಒಂದು ಪೋಸ್ಟ್ ನ ನೋಡ್ತಾನೆ. ನಮ್ ಹೀರೋಯಿನ್ ಪೋಸ್ಟ್ ಮಾಡಿರೋದು ಒಂದು ಬರ್ಡೇ ಪಾರ್ಟಿ, ಅಂದ್ರೆ ಇವಾಗ ಪಾರ್ಟಿ ಮಾಡ್ಕೊಂಡ್ರಲ್ಲ ಅದ್ರದ್ದು ಆ ಸೆಲ್ಫಿನ ಹಾಕ್ಬಿಟ್ಟು, ನಾನು ನೀನು ಹತ್ತತ್ರ 14 ಇಯರ್ಸ್ ಇಂದ ಫ್ರೆಂಡ್ಸ್ ಆಗಿದೀವಿ, ಇನ್ನೊಂದು 14 ಇಯರ್ಸ್ ಆದ್ರೆ ಕೂಡ ನಮ್ಮಿಬ್ಬರ ಮಧ್ಯೆ ಇರೋ ಬಾಂಡ್ ಹಿಂಗೆ ಇರ್ಬೇಕು, ನಾವಿಬ್ರು ಜೊತೆಗೆ ಇರ್ಬೇಕು, ಇದೇ ತರ ಹ್ಯಾಪಿ ಬರ್ಡೇಸ್ ನೀನ್ ಇನ್ನಷ್ಟು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಶೆನ್ಜೆ ಬಗ್ಗೆ ತುಂಬಾನೇ ಪ್ರೀತಿಯಿಂದ ಅವಳೊಂದು ಟ್ಯಾಗ್ ಲೈನ್ ಹಾಕ್ಬಿಟ್ಟು ಫೋಟೋನ ಹಾಕಿರ್ತಾಳೆ. ಅದನ್ನ ನೋಡ್ಬಿಟ್ಟು ಇವನು ಇದೇನಿದು ಇವಳು ಇಷ್ಟೊಂದು ಅವನ ಬಗ್ಗೆ ಫೀಲ್ ಮಾಡಿ ಬರ್ದಿದ್ದಾಳೆ, ಅವ್ರ ಇಬ್ಬರ ಮಧ್ಯೆ ಆತರ ಒಂದು ರಿಲೇಶನ್ಶಿಪ್ ಇದೆಯಾ, ಹೊಸ ಅವರಿರೋ ಜಾಗಕ್ಕೆ ಹೋಗ್ಬೇಕು ಅಂತ ಕಾರ್ನ ತಿರ್ಗ್ಸಕ್ಕೆ ಹೇಳ್ತಾನೆ. ಅಂದ್ರೆ ಶೆನ್ಜೆ ಮನೆ ಕಡೆ ಕಾರ್ನ ತಿರ್ಗ್ಸಕ್ಕೆ ಅಂತ ಹೇಳ್ತಾನೆ. ಶಾರ್ಕ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾಳೆ. ಇನ್ನೇನು ಹೋಗೋಣ ಅಂತ ಅನ್ಕೊಂಡ್ರೆ ಅವ್ನಿಗೆ ಇನ್ನೂ ಮನ್ಸ್ ಬರ್ತಾ ಇಲ್ಲ ಕಳ್ಸೋದಿಕ್ಕೆ. ನಿನ್ ಪಾಡಿಗೆ ನೀನ್ ಇತರ ಹೋಗ್ಬಿಟ್ರೆ ನಾನ್ ಮಾಡಿರೋ ಕೆಲ್ಸನ ಯಾರು ನೋಡೋದು, ಬಾ ನಿನ್ಗೊಂದು ವಿಷಯನ ತೋರಿಸ್ಬೇಕು ಅಂತ ಹೇಳಿ ಒಳಗಡೆ ಕರ್ಕೊಂಡೋಗಿ ಒಂದು ಪಜಲ್ದು ತೋರಿಸ್ತಾನೆ. ಅದು ತುಂಬಾ ಸಣ್ಣ ಸಣ್ಣ ಪೀಸಸ್. ನಿಯರ್ಲಿ ಈ ಪಜಲ್ ನ ಸಾಲ್ವ್ ಮಾಡೋದಕ್ಕೆ ನಾನು 3 ತಿಂಗಳು ಟೈಮ್ ತಗೊಂಡೆ ಗೊತ್ತಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದಾಗ ಅವಳಿಗೂ ತುಂಬಾ ಇಷ್ಟ ಆಗೋಯ್ತು. ಅದನ್ನ ತುಂಬಾ ಅಡ್ಮೈರ್ ಮಾಡಿ ನೋಡ್ಕೊಂಡಿದ್ದವಳು. ಹೌದು ಕಣೋ ತುಂಬಾ ಚೆನ್ನಾಗಿದೆ ಅಂತ ಅದನ್ನ ಮುಟ್ಟೋಣ ಅಂತ ಹತ್ರವರೆಗೂ ಹೋಗ್ತಾಳೆ. ಆದ್ರೆ 1000 ಗಿಂತ ಮೇಲೆ ಇದೆ ಅದು ಪೀಸಸ್. ಅಷ್ಟನ್ನೆಲ್ಲ ಸೇರ್ಸ್ಕೊಂಡು ಅದೇನಾದ್ರು ಬಿದೋಗ್ಬಿಟ್ರೆ ಆಮೇಲೆ ನನ್ ಮೇಲೆ ಆಗ್ಬಿಟ್ರೆ ಅವನು, ಆಮೇಲೆ ನಾನು ವಾರ ಇಲ್ಲಿ ಬಂದ್ ಇದನ್ನ ರೆಡಿ ಮಾಡ್ಕೊಟ್ಕೊಂಡಿದ್ರೆ ಜಿನ್ಹಾನ್ ಜೊತೆ ಯಾವಾಗ ಓದ್ಕೊಳ್ಳೋದು, ಇವಾಗೆ ಮಿಸ್ ಆಗೋಯ್ತು ಅಂತ ಅವಳ ಹತ್ರ ಗುಣಗ್ತಾ ಇರೋದು ಇವ್ನಿಗೆ ಕೇಳಿಸ್ಬಿಡ್ತು. ಓಕೆ ದೆನ್ ಇವ್ರಿಬ್ಬರನ್ನ ಸೇರ್ದೇ ಇರೋದಕ್ಕೆ ಇದು ಒಂದು ಒಳ್ಳೆ ಐಡಿಯಾನೇ ಅಲ್ವಾ, ಹೆಂಗಾದ್ರೂ ಮಾಡಿ ಅವಳ ಕೈಯಲ್ಲೇ ಆ ಪಜಲ್ ನ ಕೆಳಗಡೆ ಬೀಳೋ ತರ ಮಾಡ್ಬಿಟ್ರೆ ವಾರ ಅವಳು ಇಲ್ಲಿ ಬಂದ್ಬಿಡ್ತಾಳಲ್ವಾ ಅಂತ ಪ್ಲಾನ್ ಮಾಡ್ದವನು. ಅದೇನು ಬೀಳಲ್ಲ ಪರವಾಗಿಲ್ಲ, ಎತ್ಕೋ ಮುಟ್ಟು ಏನಾಗಲ್ಲ, ಎತ್ಕೋ ಅಂತ ಎಂಕರೇಜ್ ಮಾಡಿದ ತಕ್ಷಣ ಅವಳು ಸ್ವಲ್ಪ ಅನವಸರವಾಗಿ ಅದನ್ನ ಎತ್ಬಿಟ್ಲು. ಅಷ್ಟಲ್ದಿನ್ ಸ್ವಲ್ಪ ಮೇಲಕ್ಕೆ ಎತ್ತಾಳೆ ನೋಡಿ, ಅದ್ ಹಂಗೆ ಕೆಳಗಡೆ ಬಿದ್ದು ಪೀಸ್ ಆಗೋಯ್ತು. ಶೆನ್ಜೆಗೆ ಸಾಕ ಸಂತೋಷ ಒಂದ್ ಕಡೆ ಇದ್ರು ಅವನು, ಏನೇ ಕೆಲಸ ಮಾಡಿಟ್ಟಿದ್ಯಾ, ಇದನ್ನ ಕಂಪ್ಲೀಟ್ ಮಾಡಕ್ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ, 1000 ಪೀಸಸ್ 3 ತಿಂಗಳು ನಾನು ಕಷ್ಟಪಟ್ಟಿದ್ದೀನಿ, ನನಗ್ ಗೊತ್ತಿಲ್ಲ ನೀನೇ ಇವಾಗ ನನ್ಗೆ ಇದನ್ನ ರೆಡಿ ಮಾಡ್ಕೊಡ್ಬೇಕು ಅಂದಾಗ ಅವಳಿಗೂ ಬೇರೆ ವಿಧಿ ಇಲ್ದೆ ಸರಿ ಆಯ್ತು ಕಣೋ, ವೀಕೆಂಡ್ ಬಂದು ನಾನು ಇದನ್ನ ರೆಡಿ ಮಾಡ್ಕೊಡ್ತೀನಿ ಅಂತ ಮಾತ್ ಕೊಟ್ಲು. ಅವ್ನಿಗಂತೂ ಸಾಕ ಸಂತೋಷ ಆಗೋಯ್ತು. ಈ ಸ್ವಲ್ಪದ್ಗೆ ಇವ್ರ ಮನೆಯಿಂದ ಹೊರಗಡೆ ಬರ್ತಾರೆ. ನೋಡಿದ್ರೆ ಜಿನ್ಹಾನ್ ಕೂಡ ಜಾಗಕ್ಕೆ ಬಂದಿರ್ತಾನೆ. ಬರೋದು ಅಲ್ದೆ ಶೆನ್ಜೆಗೆ ತಗೊಳ್ಳೋ ಹ್ಯಾಪಿ ಬರ್ಡೇ ಅಂತ ಹೇಳಿ ಒಂದು ಫ್ಲವರ್ ಪಾಟ್ ನ ಗಿಫ್ಟ್ ಆಗಿ ಕೊಡ್ತಾನೆ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ ಕೇಳ್ತಾಳೆ, ನೀನ್ ಹೆಂಗ್ ಬಂದೆ ಇಲ್ಲಿ, ನಿನ್ಗೆ ಹೆಂಗೆ ಜಾಗ ಗೊತ್ತಾಯ್ತು ಅಂತ. ಏನಿಲ್ಲ ನೀನೊಂದು ಪೋಸ್ಟ್ ಹಾಕಿದ್ದೆ ಅಲ್ವಾ, ಅದ್ರ ನೋಡ್ಬಿಟ್ಟು ಸರಿ ನೀವಿಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಬಂದೆ ಅಂದಾಗ ಇವಳಿಗೆ ಶಾಕ್ ಆಯ್ತು. ಏನು ಪೋಸ್ಟ್ ನಾನೇನು ಹಾಕಿಲ್ವೆ ಅಂತ ಹೇಳಿ ಫೋನ್ ನ ನೋಡಿದ್ರೆ ಅವಾಗ ಒಳಗ ಅರ್ಥ ಆಯ್ತು ಈ ಪೋಸ್ಟ್ ಹಾಕಿರೋದು ಶೆನ್ಜೆನೆ ಅಂತ. ಫೋಟೋ ತಗೊಳಕ್ಕೆ ಅಂತ ಅವಾಗೆ ಫೋನ್ ತಗೊಂಡಿದ್ದ ಅಲ್ವಾ, ಅದ್ರಲ್ಲಿ ಜಿನ್ಹಾನು ಮತ್ತೆ ನಮ್ ಹೀರೋಯಿನ್ ಇಬ್ರು ಮೆಸೇಜ್ ಮಾಡ್ಕೊಂಡಿರೋದೆಲ್ಲ ನೋಡ್ಬಿಟ್ಟು ಅವ್ನಿಗೆ ಉರ್ದೋಯ್ತು. ಅಷ್ಟೇ ಅಲ್ದೆ ಇನ್ನಷ್ಟು ಜಿನ್ಹಾನ್ಗೆ ಉರ್ಸ್ಬೇಕು ಅಂತ ಹೇಳಿ ಶೆನ್ಜೆನ ಫೋಟೋ ಹಾಕ್ಬಿಟ್ಟು ಈ ತರ ಒಂದು ಟ್ಯಾಗ್ ಲೈನ್ ನ ಹಾಕಿರೋದು, ಈ ತರ 14 ಇಯರ್ಸ್ ಆದ್ರೂ ನಾವ್ ಜೊತೆಗೆ ಇರ್ತೀವಿ ಅಂತ. ಅದನ್ನ ನೋಡ್ಬಿಟ್ಟು ಇವಳಿಗೆ ಅರ್ಥ ಆಗೋಯ್ತು, ನಮ್ ಇಬ್ರು ಮಧ್ಯೆ ಜಗಳ ಇಡಕ್ಕಂತಾನೆ ಮಾಡಿದ್ಯೇನೋ ನೀನು ಅಂತ. ಆಮೇಲೆ ಜಿನ್ಹಾನ್ ಅಂತಾನೆ, ಏನೋ ಒಂದು ಈ ವೀಕೆಂಡ್ ಹೆಂಗೋ ನೀನು ವೇಸ್ಟ್ ಮಾಡ್ಬಿಟ್ಟೆ, ಓದ್ಕೊಳಕ್ ಆಗ್ಲಿಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ವೀಕೆಂಡ್ ಆದ್ರೂ ಬಾ ಜೊತೆಗೆ ಓದ್ಕೊಳ್ಳೋಣ ಅನ್ನೋ ತರ ಹೇಳಿದಾಗ ಶೆನ್ಜೆ ಹೇಳ್ತಾನೆ, ನೋ ನಾನಿದಕ್ಕೆ ಒಪ್ಕೊಳ್ಳೋದಿಲ್ಲ, ನೆಕ್ಸ್ಟ್ ವೀಕೆಂಡ್ ಕೂಡ ಅವಳು ನನ್ ಜೊತೆ ಬುಕ್ ಆಗ್ಬಿಡಿದಾಳೆ ಅಂದಾಗ ಅವಳು ಕೂಡ ಹೌದೌದು ಅಂತ ತಲೆ ಆಡಿಸಿದಾಗ ಜಿನ್ಹಾನ್ಗೆ ಟೆನ್ಷನ್ ಆಗೋಯ್ತು. ಸರಿ ಆಯ್ತು ನನ್ ಮನೆ ಕಡೆ ಹೋಗ್ತಾ ಇದೀನಿ, ಬಂದ್ರೆ ಡ್ರಾಪ್ ಮಾಡ್ತೀನಿ ಅಂದಾಗ ಅವಳು ಕೂಡ ಸರಿ ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಶೆನ್ಜೆ ಬಿಡ್ತಾ ಇಲ್ಲ ನಾನ್ ನಿನ್ಗೆ ಡ್ರಾಪ್ ಮಾಡ್ತೀನಿ ಅಂದಾಗ ಇವಳು, ಇಲ್ಲ ಕಣೋ ನೀನು ಬೆಳಗಿಂದ ಬರ್ಡೇ ಪಾರ್ಟಿಯಲ್ಲಿ ತುಂಬಾ ಬಿಸಿ ಆಗಿದ್ದೆ ಅಲ್ವಾ, ನೀನು ಟಯರ್ಡ್ ಆಗಿರ್ತೀಯ, ಹೋಗು ಫಸ್ಟ್ ಹೋಗಿ ರೆಸ್ಟ್ ಎತ್ಕೋ ಹೋಗು, ನಾನು ಅವನ ಜೊತೆ ಮನೆಗೆ ಹೊರಟೋಗ್ತೀನಿ ಅಂತ ನಮ್ ಜಿನ್ಹಾನ್ ಜೊತೆ ಮನೆಗೆ ಬಂದ್ಬಿಟ್ಲು. ಆತರ ಮನೆ ಒಳಗಡೆ ಹೋಗೋವಾಗ ನಡೆದಿರೋ ವಿಷಯನ ಹೇಳ್ತಾಳೆ. ಈ ತರ ಅವನು ಕಷ್ಟಪಟ್ಟು ಮಾಡಿರೋ ಆ ಪಜಲ್ಸ್ ನಾನು ಈ ತರ ಕೆಡಿಸ್ಬಿಟ್ಟೆ ಸರ್, ನನಗೊಂದು 3 ವೀಕೆಂಡ್ ಟೈಮ್ ಕೊಡು ಸಾಕು, ನಾನು ಆದಷ್ಟು ಬೇಗ ಅದನ್ನೆಲ್ಲ ರೆಡಿ ಮಾಡ್ಬಿಡ್ತೀನಿ, ಆಮೇಲೆ ನಿನ್ ಜೊತೆನೆ ಓದ್ಕೊಂತೀನಿ ಅಂತ ಹೇಳ್ತಾಳೆ. ಆದ್ರೆ ಜಿನ್ಹಾನ್ಗೆ ತುಂಬಾನೇ ಕೋಪ ಇದ್ದಿರತ್ತೆ. ಏನೋ ಹೋದ್ರೆ ಹೋಗ್ಲಿ ಜೊತೆಗೆ ಓದ್ಕೊಳ್ಳೋಣ ಅಂತ ನಾನ್ ಅನ್ಕೊಂಡ್ರೆ ಇವತ್ ಬೆಳಗ್ಗೆಯಿಂದ ಜೊತೆಗಿರೋದು
ಅಲ್ಲದೆ ಇನ್ನೂ 3 ವಾರ ಅವನ ಜೊತೆನೆ ಇರ್ತೀನಿ ಅಂತ ಹೇಳ್ತಾಳ ಅಂತ ಹೇಳಿ ಕೋಪ ಮಾಡ್ಕೊಂಡು ಅವಳ ಹತ್ರ ಒಂದ್ ಮಾತು ಮಾತಾಡಿಲ್ಲ, ಇಗ್ನೋರ್ ಮಾಡ್ಬಿಟ್ಟು ಹೊಟ್ಟೋದ. ಅವಳಿಗೊಂಥರ ಮುಖನೇ ಚೇಂಜ್ ಆಗೋಯ್ತು. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ನೆಕ್ಸ್ಟ್ ಬರೋ ಪಾರ್ಟ್ಸ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.